ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಮೊದಲನೇದಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಬಂದ್ಮೇಲೆ ಸಾಮಾನ್ಯವಾಗಿ ಎಲ್ಲ ಅನ್ಕೋತಾರೆ ಈ ವರ್ಷ ನಮಗೆ ಹೇಗಿರುತ್ತೆ, ಯಾವೆಲ್ಲ ವಿಚಾರದಲ್ಲಿ ಶುಭ ಆಗುತ್ತೆ, ಏನೆಲ್ಲ ಕೆಡಕ ಆಗುತ್ತೆ, ನಾವು ಏನ್ ಮಾಡ್ಬೋದು, ಏನ್ ಮಾಡಬಾರ್ದು, ಈ ರೀತಿ ಎಲ್ಲ ಯೋಚನೆಗಳು ಇರುತ್ತೆ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ 2026ರಲ್ಲಿ 12 ರಾಶಿಗಳ ಫಲಾನುಫಲ ಹೇಗಿದೆ, ಯಾವ ರಾಶಿಯವರಿಗೆ ಶುಭ ಆಗುತ್ತೆ, ಯಾವ ರಾಶಿಗೆ ಕೆಡಕ ಆಗುತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ ಇದೆ, ಹಾಗೆ ಕೆಡಕಾಗುವಂತಹ ರಾಶಿಗಳಿಗೆ, ತೊಂದರೆ ಆಗುವಂತಹ ರಾಶಿಗಳಿಗೆ ಯಾವ ರೀತಿಯ ಪರಿಹಾರವನ್ನ ಮಾಡ್ಕೋಬೇಕು, ಇದೆಲ್ಲಾ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡ್ತೀವಿ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯರು ಹಾಗೂ ಆಗಮಿಕರು ಆಗಿರುವ ಶಶಾಂಕ್ ಆರಾಧ್ಯ ಗುರುಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ವಾಗರ್ಥ ವಿವಸಂಪೃತ್ತೋ ವಾಗರ್ಥ ಪ್ರತಿಪತ್ತಯೇ ಜಗದಂ ಮಾತಾ ಪಿತೃವಂದೇ ಪಾರ್ವತೀ ಪರಮೇಶ್ವರೋ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯನ್ ಬುಧಾಯ ಚ ಗುರುಶುಕ್ರಶ್ಚ ನಿಭ್ಯಶ್ಚ ರಾಹವೇ ಕೇತವೇ ನಮೋ ನಮಃ. ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಮಸ್ತೆ ಅಮ್ಮ. ಗುರುಜಿ, ಸಾಮಾನ್ಯವಾಗಿ ಹೊಸ ವರ್ಷ ಆರಂಭ ಆಗೋದು ಹಿಂದೂಗಳಿಗೆ ಯುಗಾದಿ ಆದ್ಮೇಲೆ, ಆದ್ರೆ ನಾವೆಲ್ಲ ಆಚರಣೆ ಮಾಡೋದು ಇಸ್ವಿ ಆದ್ಮೇಲೆ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. 2026ಕ್ಕೆ ಕಾಲಿಟ್ಟಿದೀವಿ. ಹೇಗಿದೆ ಈ ವರ್ಷ? ಮೊದಲನೇದಾಗಿ ಕಂಪ್ಲೀಟ್ ವರ್ಷ ನೋಡೋದಿದ್ರೆ ವರ್ಷ 2026 ಹೇಗಿದೆ? 2026 ಅಂದ್ರೆ ಈ ವರ್ಷಕ್ಕೆ ಅಂದ್ರೆ ಸಂಖ್ಯಾಶಾಸ್ತ್ರ ಆಧಾರಿತವಾಗಿ ಬಂದ್ರೆ ಸೂರ್ಯ ಅಧಿಪತಿ ಆಗ್ತಾನೆ. 26ನ್ನ ಕೂಡಿದಾಗ 1 ಅಂಕಿ ಬರುತ್ತೆ. ಇದಕ್ಕೆ ಅಧಿಪತಿ ಸೂರ್ಯ ಆಗ್ತಾನೆ. ಅಂದ್ರೆ ಅಧಿಕವಾದ ಶಾಖ, ಅಧಿಕವಾಗಿರತಕ್ಕಂಥ ಅಭಿವೃದ್ಧಿಯನ್ನ ನೋಡಬಹುದು. ಈ ವರ್ಷದಲ್ಲಿ ಎಲ್ಲಾ ರಾಶಿಯವರಿಗೂ ಅಭಿವೃದ್ಧಿಯನ್ನ ಕಾಣ್ತಕ್ಕಂಥದ್ದು. ಜಾಗತಿಕವಾಗಿ ಸಾಕಷ್ಟು ಬೆಳವಣಿಗೆಗಳನ್ನ ನೋಡಬಹುದು. ಪುನಃ ಮನುಷ್ಯನ ಆಧುನೀಕರಣದಲ್ಲಿ ಆವಿಷ್ಕಾರಗಳನ್ನ ಮಾಡ್ತಕ್ಕಂಥದ್ದನ್ನ ಈ ವರ್ಷದಲ್ಲಿ ಕಾಣಬಹುದು. 2026 ಅಂದ್ರೆ ನಮಗೆ ಯುಗಾದಿಯ ನಂತರದಲ್ಲಿ ಬರ್ತಕ್ಕಂಥದ್ದು ನಮ್ಮ ಪಂಚಾಂಗ ಅಂತ, ಹಿಂದೂಗಳ ಪಂಚಾಂಗ ಯುಗಾದಿಯ ನಂತರದಲ್ಲಿ ಬರ್ತಕ್ಕಂಥದ್ದು. ಆದ್ರೆ 2026ರ ಪಂಚಾಂಗವನ್ನ ಸೂರ್ಯನ ಗಣನೆಯ ಮೇಲೆ ಅಥವಾ ಸೂರ್ಯನ ಚಲನೆಯ ಮೇಲೆ ನಿರ್ಧಾರ ಮಾಡಿದಾಗ 12 ರಾಶಿಗಳಿಗೆ ಯಾವ ಯಾವ ರೀತಿಯ ಫಲಗಳನ್ನ ಕೊಡ್ತಾನೆ ಅಂತಕ್ಕಂಥದ್ದನ್ನ ಈಗ ನಾವು ಕಾಣಬಹುದಮ್ಮ. 2026ರ ಸಂಪೂರ್ಣ ಫಲ ಯುಗಾದಿಯಲ್ಲಿ ತಿಳಿತಕ್ಕಂಥದ್ದನ್ನ ಕಾಣಬಹುದು. ಸರಿ ಗುರುಜಿ, ಹಾಗಿದ್ರೆ ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ಮೇಷ ರಾಶಿಯವರಿಗೆ ಹೇಗಿದೆ ಈ ವರ್ಷ? ಮೇಷರಾಶಿಯವರಿಗೆ ನಾವು ಮಿಶ್ರ ಫಲಗಳನ್ನ ನೋಡಬಹುದು. ಹೇಗೆ ಅಂದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋದಿಲ್ಲ ಈ ವರ್ಷ. ಅಧಿಕವಾಗಿರತಕ್ಕಂಥ ಶ್ರಮವನ್ನ ಹಾಕ್ತಾರೆ, ಅದಕ್ಕೆ ತಕ್ಕಂತ ಪ್ರತಿಫಲ ಸಿಗೋದಿಲ್ಲ. ಅಧಿಕವಾಗಿರತಕ್ಕಂತ ಖರ್ಚು ಅಂದ್ರೆ ಉಳಿತಾಯವನ್ನ ಮಾಡಬೇಕು ಅಂತ ಏನು 2025ರಲ್ಲಿ ಪ್ರಯತ್ನವನ್ನ ಪಟ್ಟರು, ಆ ರೀತಿಯಾಗಿ ಈ 2026ರಲ್ಲಿ ಅದೇ ರೀತಿಯ ಪ್ರಯತ್ನ ವಿಫಲ ಆಗ್ತಕ್ಕಂಥದನ್ನ ಕಾಣಬಹುದು. ಹಾಗೆ ಭೂಮಿ ವ್ಯವಹಾರ ಮತ್ತೆ ರಿಯಲ್ ಎಸ್ಟೇಟ್ ಈ ತರದಲ್ಲಿ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅಭಿವೃದ್ಧಿ ಆಗ್ತಕ್ಕಂಥ ವರ್ಷ ಅಂತ ಹೇಳ್ಬೋದು. ಈ ವರ್ಷ ಅಭಿವೃದ್ಧಿ ಆಗ್ತಕ್ಕಂಥ ವರ್ಷ ಅಂತ ಹೇಳ್ಬೋದು. ವಾಹನ ಯೋಗ ಪ್ರಾಪ್ತವಾಗ್ತಕ್ಕಂಥದ್ದು ಅಂದ್ರೆ ಈ ವಾಹನವನ್ನ ಖರೀದಿ ಮಾಡಬೇಕು, ವಾಹನವನ್ನು ಚಲಾವಣೆ ಮಾಡ್ತಕ್ಕಂಥವ್ರು, ಚಾಲಕರು ಒಂದು ಸ್ವಂತ ವಾಹನವನ್ನ ಹಾಕ್ಬೇಕು ಅಂತಕ್ಕಂಥವ್ರಿಗೆ ಈ ವರ್ಷ ತುಂಬಾ ಶ್ರಮವಾಗಿರ್ತಕ್ಕಂಥದ್ದು, ಹಂಗೆ ಫಲವನ್ನ ಕೊಡ್ತಕ್ಕಂಥ ವರ್ಷವಾಗಿದೆ. ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲಕರವಾದಂತಹ ವರ್ಷ. ವಿದ್ಯಾರ್ಥಿಗಳು ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನಾಗಿರಲಿ ಅಥವಾ ಉನ್ನತ ಶ್ರೇಣಿಯ ಪರೀಕ್ಷೆಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಈ ವರ್ಷ ಸಾಕಷ್ಟು ಯಶಸ್ಸನ್ನ ಗಳಿಸ್ತಾರೆ. ಹಾಗೆ ಅವಿವಾಹಿತರಿಗೆ, ಇನ್ನ ಯಾರಿಗೆ ವಿವಾಹ ಆಗಿರೋಲ್ಲ, ವಿವಾಹ ತಡವಾಗಿರುತ್ತೆ ಅಂತವ್ರಿಗೆ ಈ 2026ನೇ ವರ್ಷದಲ್ಲಿ ವಿವಾಹ ಪ್ರಾಪ್ತವಾಗ್ತಕ್ಕಂಥದ್ದನ್ನ ಕಾಣಬಹುದು. ಹಾಗೆ ಇವರ 2026ನೇ ವರ್ಷದ ಕುಟುಂಬದ ಸ್ಥಿರತೆಯನ್ನು ನೋಡಿದಾಗ ಕುಟುಂಬದಲ್ಲಿ ಸಾಕಷ್ಟು ಏರಿಳಿತಗಳನ್ನ ಕಾಣಬಹುದು. ಆರೋಗ್ಯದ ಕಡೆ ಇವರು ಸಾಕಷ್ಟು ಗಮನವನ್ನು ವಹಿಸಬೇಕಾಗತ್ತೆ. ಅದರಲ್ಲೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇರತಕ್ಕಂಥವ್ರು ಅಥವಾ ಅಜೀರ್ಣ ಸಮಸ್ಯೆ ಇರ್ತಕ್ಕಂಥವ್ರು ಸಾಕಷ್ಟು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಯಾತಕ್ಕೆ ಅಂದ್ರೆ ಆ ಕುಜ ಅಂತ ಬಂದಾಗ ಅಗ್ನಿಕಾರಕ, ಆ ಅಗ್ನಿಕಾರಕನಾಗಿರ್ತಕ್ಕಂಥ ಕುಜ ಪಿತ್ತವನ್ನ ಅಂದ್ರೆ ಅಧಿಕವಾಗಿರತಕ್ಕಂಥ ಉಷ್ಣಾಂಶವನ್ನು ಹೆಚ್ಚು ಮಾಡ್ತಾನೆ. ಹಾಗಾಗಿ ಸಾಕಷ್ಟು ಆರೋಗ್ಯದ ಕಡೆ ಇವರು ಗಮನವನ್ನು ಕೊಡ್ತಕ್ಕಂಥದ್ದು ಈ ವರ್ಷದಲ್ಲಿ ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು. ತುಂಬಾ ಶುಭಕರನೇ ಇದೆ ಮೇಷರಾಶಿಯವರಿಗೆ ಅಂತ ಹೇಳ್ಬೋದು. ಓಕೆ ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಹೇಗಿದೆ ಈ ವರ್ಷ? ವೃಷಭ ರಾಶಿಯವರಿಗೆ ಅತ್ಯಂತ ಶುಭವಾಗಿರ್ತಕ್ಕಂಥ ಫಲವನ್ನ ಈ ವರ್ಷ ಕಾಣಬಹುದಮ್ಮ.
ಏತಕ್ಕೆ ಅಂದ್ರೆ ವೃಷಭ ರಾಶಿಯವರು ಕಳೆದ ವರ್ಷದಲ್ಲಿ ಸಾಕಷ್ಟು ನಷ್ಟಗಳನ್ನ ಅನುಭವಿಸಿದ್ದಾರೆ. ಸಾಕಷ್ಟು ನಷ್ಟಗಳಂದ್ರೆ ಎಲ್ಲಾ ಯೋಗಗಳಿದ್ರು ಯಾವುದು ಫಲವನ್ನ ಕೊಡದಲ್ಲಿ ಇರತಕ್ಕಂತ ಪ್ರಭಾವವನ್ನ ವೃಷಭ ರಾಶಿಯವರು ಅನುಭವಿಸಿದ್ದಾರೆ. ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಡೆತಡೆಗಳು ಬಂದ್ರೂ ಫಲ ಯಶಸ್ಸು ಇವರ ಕಡೆಯೇ ಇರತಕ್ಕಂಥದ್ದು. ಹೇಗೆ ಅಂದ್ರೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಮೇಲಧಿಕಾರಿಗಳಿಂದ ಕಿರುಕುಳ ಆಗಿರ್ಬೋದು ಅಥವಾ ಮೇಲಾಧಿಕಾರಿಗಳಿಂದ ತೊಂದರೆ ಬರ್ತಾ ಇರಬಹುದು. ಈ ತರ ತೊಂದರೆಗಳು ಬರ್ತಕ್ಕಂಥ ಸಮಯದಲ್ಲಿ ಇವರು ಅದನ್ನ ಯಶಸ್ಸನ್ನ ಪಡಿತಕ್ಕಂಥದ್ದು. ಅವರ ಜೊತೆ ಸವಾಲಿಗಾದ್ರೂ ಸರಿ ಅಥವಾ ಇವರ ಕಾರ್ಯವೈಕಲ್ಯದಲ್ಲಿ ಅವರ ನಿರೂಪಣೆಯನ್ನ ಮಾಡಿ ಇವರು ಪ್ರಶಂಸೆಗೆ ಒಳಗಾಗ್ತಕ್ಕಂಥದ್ದನ್ನ ಕಾಣಬಹುದು. ಕೆಲಸ ಮತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಇವರು ಬಹುಮುಖ್ಯವಾಗಿ ಹೊಂದಾಣಿಕೆಯನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹೇಗೆ ಅಂದ್ರೆ ಅಧಿಕಾರಿಗಳ ಜೊತೆ ಅಥವಾ ಮೇಲಧಿಕಾರಿಗಳ ಜೊತೆ ಅಥವಾ ಇವ್ರಿಗಿಂತ ಮೇಲಿರ್ತಕ್ಕಂಥ ಆಫೀಸರ್ಗಳ ಜೊತೆ ತುಂಬಾ ಬಹುಮುಖ್ಯವಾಗಿ ಅನ್ಯೂನ್ಯತೆಯನ್ನು ಮಾಡ್ಕೊಂಡು ಹೋದ್ರೆ ಈ ವರ್ಷ ತುಂಬಾ ಯಶಸ್ಸನ್ನ ಕಾಣಬಹುದು. ಈ ವರ್ಷದಲ್ಲಿ ಬಹು ಆದಾಯವನ್ನ ನಿರೀಕ್ಷೆ ಮಾಡ್ತಕ್ಕಂಥ ವರ್ಷವಾಗಿದೆ. ಇವರಿಗೆ ಆದಾಯದ ಮೂಲಗಳು ತುಂಬಾ ಚೆನ್ನಾಗಿರುತ್ತೆ. ಆದಾಯ ಈ ವರ್ಷ ಉಳಿಕೆಯನ್ನ ಮಾಡೋದಿಕ್ಕಾಗಿರಲಿ ಅಥವಾ ಭೂಮಿಯನ್ನ ಖರೀದಿ ಮಾಡೋದಿಕ್ಕೆ ಅಥವಾ ನೂತನ ಮನೆಯನ್ನು ನಿರ್ಮಾಣ ಮಾಡತಕ್ಕಂಥವ್ರಿಗೆ ತುಂಬಾ ಯೋಗ್ಯವಾಗಿರತಕ್ಕಂಥ ವರ್ಷವಾಗಿದೆ. ಹೂಡಿಕೆಗಳನ್ನ ಮಾಡೋದ್ರಲ್ಲಿ ತುಂಬಾ ಲಾಭವನ್ನ ಗಳಿಸ್ತಾರೆ. ಕುಟುಂಬದಲ್ಲಿ ಶಾಂತಿಯ ವಾತಾವರಣಗಳನ್ನ ಕಾಣಬಹುದು. ಆರೋಗ್ಯವು ತುಂಬಾ ಶುಭವಾಗಿರೋದನ್ನ ಈ ವರ್ಷ ವೃಷಭ ರಾಶಿಯವರು ನೋಡಬಹುದು. ಎಸ್, ಹೌದು. ಕಳೆದ ವರ್ಷ ಸಾಕಷ್ಟು ಸಮಸ್ಯೆ ಇತ್ತು ವೃಷಭ ರಾಶಿಯವರಿಗೆ. ಈ ವರ್ಷ ಬಹಳ ಉತ್ತಮವಾಗಿದೆ. ಸೊ ಒಂದೊಳ್ಳೆ ಜೀವನ, ಒಂದೊಳ್ಳೆ ಲೀಡ್ ಮಾಡ್ಬೋದು. ಓಕೆ ಗುರುಜಿ, ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಹೇಗಿದೆ? ಮಿಥುನ ರಾಶಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಮಿಶ್ರ ಫಲ ಅಂತ ಏತಕ್ಕೆ ಕೇಳಬೇಕಂದ್ರೆ ಮಿಥುನ ರಾಶಿಯಲ್ಲಿ ಗುರುವಿನ ವಕ್ರ ಸಂಚರಣೆ ಆಗ್ತಾ ಇರುತ್ತೆ. ಈ ಸಮಯದಲ್ಲಿ ಮೀನ ರಾಶಿಯಲ್ಲಿ ಶನಿ ಮಹಾತ್ಮನ ಸಂಚರಣೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವು ವಿಶೇಷ ಸವಾಲುಗಳನ್ನ ಮಿಥುನ ರಾಶಿಯವರು ಎದುರಿಸುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾವ ರೀತಿಯಾಗಿ ಅಂದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ಈಗ ಒಬ್ರು ಒಂದು ಕಡೆ ಉದ್ಯೋಗ ಮಾಡ್ತಾ ಇದ್ರೆ ಅವರಿಗೆ ಪೈಪೋಟಿಯಾಗಿ ಇನ್ನೊಬ್ರು ಬರ್ತಕ್ಕಂಥದ್ದು ಆ ಕ್ಷೇತ್ರಕ್ಕೆ, ಅಥವಾ ಆ ಉದ್ಯೋಗ ಕ್ಷೇತ್ರದಲ್ಲಿ ಇವರಿಗೆ ಅಡೆತಡೆಗಳು, ಪ್ರಮೋಷನ್ ಸಿಗ್ಬೇಕು ಅನ್ನೋ ಸಮಯದಲ್ಲಿ ಪ್ರಮೋಷನ್ ಸಿಗದಲ್ಲೇ ಇರತಕ್ಕಂಥದ್ದು, ಅಥವಾ ಇವರ ಮನಸ್ಸಿಗೆ ತಕ್ಕಂತಹ ಆಸೆ ಆಕಾಂಕ್ಷೆಗಳು ಉದ್ಯೋಗ ಕ್ಷೇತ್ರದಲ್ಲಿ ಪೂರ್ಣವಾಗದಲ್ಲಿ ಇರತಕ್ಕಂಥದ್ದನ್ನ ಕಾಣಬಹುದು. ಹಾಗಾಗಿ ಇವರು ಯಶಸ್ಸು ಬೇಕಂದ್ರೆ ತುಂಬಾ ತಾಳ್ಮೆಯಿಂದ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮತ್ತೆ ಯೋಚನೆ ಮಾಡಿ ತಗೊಳ್ತಕ್ಕಂಥ ನಿರ್ಧಾರ, ಮಾತಿನ ಮೇಲೆ ಹಿಡಿತ ಈ ವರ್ಷ ಇವರಿಗೆ ಸಾಕಷ್ಟು ಅನುಕೂಲಗಳನ್ನ ತಂದುಕೊಡ್ತಕ್ಕಂಥದ್ದನ್ನ ಕಾಣಬಹುದು. ಹಾಗೆ ಆರ್ಥಿಕವಾಗಿ ಸಾಕಷ್ಟು ಅಭಿವೃದ್ಧಿಯನ್ನ ಈ ವರ್ಷ ಮಿಥುನ ರಾಶಿಯವರು ಕಾಣಬಹುದು. ವಿದ್ಯಾರ್ಥಿಗಳು ಈ ವರ್ಷ ಸಾಕಷ್ಟು ಅವಕಾಶಗಳನ್ನ ಪಡಿತಾರೆ. ಯಾವ ರೀತಿಯಾಗಿ ಅಂದ್ರೆ ಉನ್ನತ ಪರೀಕ್ಷೆಗಳನ್ನ ಬರೀತಕ್ಕಂಥವ್ರು, ಗೌರ್ಮೆಂಟ್ ಎಕ್ಸಾಮ್ಗಳನ್ನ ಬರೀತಕ್ಕಂಥವ್ರಿಗೆ ಮಿಥುನ ರಾಶಿ ಈ ಬುಧ ನಕ್ಷತ್ರಕ್ಕೆ ಗುರುವಿನ ಪ್ರವೇಶವಾಗಿರೋದ್ರಿಂದ ಉತ್ತಮವಾಗಿರತಕ್ಕಂಥ ಫಲಗಳನ್ನ ಈ ಮಿಥುನ ರಾಶಿಯವರು ಪಡಿತಕ್ಕಂಥದ್ದು. ಮನೆಯಲ್ಲಿ ಈ ಪ್ರೇಮಿಗಳಿಗೆ ಈ ವರ್ಷ ತುಂಬಾ ಅನುಕೂಲಕರವಾಗಿರತಕ್ಕಂಥ ವರ್ಷ ಅಂತ ಹೇಳ್ತೇವೆ. ಕುಟುಂಬದಲ್ಲಿ ಸ್ವಲ್ಪ ಅಹಿತಕರವಾದಂತಹ ಘಟನೆಗಳು, ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ ಈ ವರ್ಷ ಆಗ್ತಕ್ಕಂಥದ್ದನ್ನ ಕಾಣಬಹುದು. ಇದಕ್ಕೆ ಪರಿಹಾರ ಅಂತ ಬಂದಾಗ ದೃಷ್ಟಿಹೀನರಿಗೆ ಅಂದ್ರೆ ಅಂಧ ಮಕ್ಕಳಿಗಾಗಿರ್ಬೋದು, ಅಂಧರಿಗಾಗಿರ್ಬೋದು ಸ್ವಲ್ಪ ಆಹಾರವನ್ನ ದಾನವಾಗಿ ನೀಡೋದ್ರಿಂದ ಈ ದೋಷವನ್ನ ಬಗೆಹರಿಸಿಕೊಳ್ಳೋದನ್ನ ಮಿಥುನ ರಾಶಿಯವರು ಪಡಿಬಹುದು. ಮಿಥುನ ರಾಶಿಯವರ ಈ ವರ್ಷ ಫಲವನ್ನ ನೋಡಿದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಅತ್ಯುತ್ತಮವಾಗಿದೆ ಮಿಥುನ ರಾಶಿಯವ್ರದ್ದು. ಮಿಶ್ರ ಫಲಗಳನ್ನ ನೋಡೋದ್ರಲ್ಲೂ ಆದಷ್ಟು 100ರಲ್ಲಿ 75 ಭಾಗ ಉತ್ತಮವಾಗಿ ಕಾಣ್ತಾ ಇದೆ. ಹಾಗಾಗಿ ಈ ಮಿಥುನ ರಾಶಿಯವರು ಈ ದೃಷ್ಟಿಹೀನ ಮಕ್ಕಳಿಗೆ ಅಥವಾ ಅಂಧ ವ್ಯಕ್ತಿಗಳಿಗೆ ಆಹಾರವನ್ನು ನೀಡೋದ್ರಿಂದ ಸಾಕಷ್ಟು ಇನ್ನು ಶುಭ ಫಲಗಳನ್ನ ಪಡಿಬಹುದು ಅಂತ ಹೇಳ್ತೀನಮ್ಮ. ಮಿಶ್ರ ಫಲ ಇದ್ರೆ ಉತ್ತಮ ಆಗಿರೋದೇ ಜಾಸ್ತಿ ಆಗಿದೆ. ಹೌದು, ಮಿಥುನ ರಾಶಿಯವರಿಗೆ. ಓಕೆ ಗುರುಜಿ, ಮುಂದಿನ ರಾಶಿ ಕಟಕ ರಾಶಿ ಹೇಗಿದೆ ಅವರಿಗೆ ಮುಂದಿನ ವರ್ಷ? ಕಟಕ ರಾಶಿ ಅಥವಾ ಕರ್ಕ ಅಂತ ಹೇಳ್ತೇವೆ. ಈ ರಾಶಿಯನ್ನ ನಾವು ಈ ವರ್ಷದಲ್ಲಿ ಅಶುಭ ಫಲಗಳಿಗೆ ಹೋಲಿಸ್ತೇವೆ. ಯಾತಕ್ಕೆ ಅಂತ ಬಂದಾಗ ಅಧಿಕವಾದ ಒತ್ತಡ, ಇವರು ತುಂಬಾ ಟೆನ್ಷನ್ ನ ತಗೊಳ್ತಾರೆ. ಕಟಕಕ್ಕೆ ಅಧಿಪತಿ ಚಂದ್ರ, ಮಾನಸಿಕ ಒತ್ತಡವನ್ನು ತಗೊಳ್ತಕ್ಕಂಥದ್ದು, ಮನಸ್ಸಿನಲ್ಲಿ ಯೋಚನೆ ಒಂದು, ಕಾರ್ಯಕಲ್ಪ ಒಂದು, ಈ ರೀತಿಯಾಗಿ ಮಾಡತಕ್ಕಂಥ ಕೆಲಸದ ಮೇಲೆ ಗಮನವಿರೋದಿಲ್ಲ. ಹಾಗಾಗಿ ಸಾಕಷ್ಟು ಮನಸ್ಸಿನಲ್ಲಿರ್ತಕ್ಕಂಥ ಚಿಂತೆಯನ್ನ ಬಿಟ್ಟು ಸ್ಥಿರ ಮನಸ್ಸಿನಿಂದ ಇವರು ಕೆಲಸವನ್ನ ಮಾಡಿದ್ರೆ ವೃತ್ತಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಸಾಧಿಸಬಹುದು. ಇಲ್ಲದ ಹೊರತು ವೃತ್ತಿ ಕ್ಷೇತ್ರದಲ್ಲಿ ಸಾಕಷ್ಟು ಕಿರಿಕಿರಿಗಳನ್ನ ಅನುಭವಿಸ್ತಾರೆ, ಅಧಿಕವಾದ ಆದಾಯವನ್ನ ಗಳಿಸ್ತಾರೆ. ಆರ್ಥಿಕವಾದ ಮೂಲ ಯಾವಾಗ್ಲೂ ನಾನು ಯಾವ ರೀತಿ ಹಣವನ್ನು ಸಂಪಾದಿಸಬೇಕು, ಈ ವರ್ಷ ನನ್ನ ಹೂಡಿಕೆ ಇಷ್ಟನ್ನು ನಾನು ಗಳಿಸಲೇಬೇಕು ಅಂತಕ್ಕಂಥ ಒಂದು ಕ್ಯಾಲ್ಕುಲೇಷನ್ ಮೈಂಡ್ ಈ ವರ್ಷ ತುಂಬಾ ಇರುತ್ತೆ ಕಟಕ ರಾಶಿಯವರಿಗೆ. ಆದ್ರೆ ಅದಕ್ಕೆ ತಕ್ಕಷ್ಟೇ ಖರ್ಚು ಅಂತಕ್ಕಂಥದ್ದನ್ನ ಇವರು ಮಾಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಸಾಕಷ್ಟು ಪರಿಶ್ರಮವನ್ನ ಹಾಕ್ಬೇಕು ಈ ವರ್ಷ.
ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಈ SSLC ಓದ್ತಾ ಇರತಕ್ಕಂಥ ಮಕ್ಕಳಾಗಿರ್ಲಿ ಅಥವಾ ಯಾವ್ದಾದ್ರು ಹೈಯರ್ ಸ್ಟಡೀಸ್ ಮಾಡ್ತಾ ಇರತಕ್ಕಂಥ ಮಕ್ಕಳಾಗಿರ್ಲಿ, ಈ ವರ್ಷ ತುಂಬಾ ಮನಶ್ಚಂಚಲವಾಗಿರತಕ್ಕಂಥದ್ದು, ಅಂದ್ರೆ ನನಗೆಲ್ಲ ಗೊತ್ತು ಅಂತಕ್ಕಂಥ ಒಂದು ಓವರ್ ಕಾನ್ಫಿಡೆನ್ಸ್ ಏನಿದೆ, ಇದು ಈ ಮಕ್ಕಳನ್ನ ಈ ಬಾರಿ ಸೋಲಿಗೆ ಕಾರಣವಾಗ್ತಕ್ಕಂಥದ್ದನ್ನ ಕಾಣಬಹುದು. ಹಾಗಾಗಿ ಸಾಕಷ್ಟು ಗಮನ ಕೊಟ್ಟು ವಿದ್ಯಾಭ್ಯಾಸದ ಕಡೆ ಓದಿದ್ರೆ ಈ ಸಲ ಯಶಸ್ಸು ಅವ್ರದ್ದು ಆಗೋದನ್ನ ಕಾಣಬಹುದು. ಹಾಗಾಗಿ ಸಂಗಾತಿಯೊಂದಿಗೆ ಅಥವಾ ಕುಟುಂಬದಲ್ಲಿ ಮಡದಿ ಪತಿಯೊಂದಿಗೆ, ಪತಿ ಪತ್ನಿಯರು ಕುಟುಂಬದಲ್ಲಿ ಸಾಕಷ್ಟು ಅಂತರಗಳನ್ನ ಕಾಯ್ದಿರಿಸ್ಕೊಳ್ತಾರೆ. ಅಂದ್ರೆ ಒಬ್ಬರಿಗೆ ಒಬ್ಬರು ಗೌರವವನ್ನ ಕೊಡುವುದನ್ನ ತುಂಬಾ ಕಲಿಬೇಕು. ಈ ಗೌರವ ಕೊಡದೇ ಇರತಕ್ಕಂಥ ವಿಚಾರಕ್ಕೆ ಅಥವಾ ಸಮಯವನ್ನ ಕೊಡದೇ ಇರತಕ್ಕಂಥ ವಿಚಾರಕ್ಕೆ ಇವರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರೋದನ್ನ ನಾವು ಕಾಣಬಹುದು. ಹಾಗಾಗಿ ವೈವಾಹಿಕ ಜೀವನಕ್ಕೆ ಅಷ್ಟು ಈ ವರ್ಷ ಉತ್ತಮವಲ್ಲ. ಆದರೆ ನೆಮ್ಮದಿಯ ವಾತಾವರಣವನ್ನ ಇವರು ಸೃಷ್ಟಿಸಿಕೊಳ್ಬೇಕಂದಾಗ ಒಂದು ಏರಿಳಿತಗಳನ್ನ ನೋಡಬೇಕು. ಯಾರು ಒಬ್ಬರು ಗೆಲ್ತಾರೆ, ಯಾರು ಒಬ್ರು ಸೋಲೋದಿಕ್ಕೆ ಸಿದ್ಧರಾಗಿರ್ಬೇಕು. ಇದು ಪರಿಹಾರ. ಜ್ಯೋತಿಷ್ಯದಲ್ಲಿ ಏನಂದ್ರೆ, ನಾವು ಹೇಳಿದ್ದು ನಡೆಯೋದಕ್ಕಿಂತ ಅವರ ಜಾತಕದಲ್ಲಿ, ಜನ್ಮ ಜಾತಕದಲ್ಲಿ ಈ 12 ರಾಶಿಗಳ ಫಲಾಫಲಗಳನ್ನ ಏನ್ ಹೇಳ್ತಾ ಇದ್ದಾನೆ, ಆ ಜನ್ಮ ಜಾತಕಗಳಲ್ಲಿ ದಶಭುಕ್ತಿ ಅಂತ ನಡೆಯುತ್ತೆ. ದಶೆ, ಅಂತರ್ದಶೆ, ಪ್ರಾಣದಶೆ, ಸೂಕ್ಷ್ಮ ದಶೆ ಅಂತ ಆ ದಶಭುಕ್ತಿಯ ಮೇಲೆ ಅವರವರಿಗೆ ಈ ವರ್ಷ ಫಲವನ್ನ ಕೊಡುವುದನ್ನ ಕಾಣಬಹುದು. ಹಾಗಾಗಿ ಕುಟುಂಬದಲ್ಲಿ ನೆಮ್ಮದಿಯಾಗಿ ಇರಬೇಕಂದ್ರೆ ಈ ವರ್ಷ ಕರ್ಕಟಕ ರಾಶಿಯವರು ಆದಷ್ಟು ಹಣೆಯ ಮೇಲೆ ಕೇಸರಿ ಬಣ್ಣದ ತಿಲಕವನ್ನ ಧಾರಣೆ ಮಾಡಿ ಪ್ರಯಾಣವನ್ನು ನಡೆಸಿ, ಪ್ರಾತಃ ಕಾಲದಲ್ಲಿ ಎದ್ದು ಕೇಸರಿ ಬಣ್ಣ ತಿಲಕವನ್ನ, ದೇವರ ಪೂಜೆಯನ್ನ ಮಾಡಿ ಕೇಸರಿ ಬಣ್ಣ ತಿಲಕವನ್ನ ಹಣೆಯಲ್ಲಿ ಧರಿಸಿ ನಿಮ್ಮ ಮನಶ್ಚಿಂತೆ ದೂರವಾಗತ್ತೆ, ಸಾಕಷ್ಟು ಶುಭ ಫಲಗಳನ್ನ ಪಡಿಬಹುದು ಅಂತ ಹೇಳ್ತೇನೆ. ಓಕೆ ಗುರುಜಿ, ಅಂದ್ರೆ ಪರಿಹಾರ ಅಂದ್ರೆ ಬಹು ಮುಖ್ಯವಾಗಿ ದಾನ ಧರ್ಮ ಅಂತ ಹೇಳ್ತಾರೆ. ಹಾಗಾಗಿ ಇವ್ರಿಗೆ ಸ್ವಲ್ಪ ಅಶುಭ ಇರೋದ್ರಿಂದ ಯಾವ್ದಾದ್ರು ದಾನ ಮಾಡ್ಬೇಕು ಅಂತ ಏನಾದ್ರು ತಿಳಿಸೋದೇನಾದ್ರು ಇದೆಯಾ? ಆಮೇಲೆ ಕಟಕ ರಾಶಿಗೆ ಅಧಿಪತಿ ಚಂದ್ರ ಅಂತ ಹೇಳಿದೆ ನಾನು. ಸೂರ್ಯ ಇದಾನಲ್ವಾ, ಈ ವರ್ಷ 2026ರ ಅಧಿಪತಿ ಸೂರ್ಯ ಅಂತ ಹೇಳಿದ್ವಿ. ಆ ಸೂರ್ಯನ ಪ್ರಭಾವ ಚಂದ್ರನ ಮೇಲೆ ಬಿದ್ದಾಗ ಹೇಗೆ ಚಂದ್ರ ಬೆಳಕನ್ನ ನೀಡ್ತಾನೋ ಆ ರೀತಿಯಾಗಿ ಸೂರ್ಯನ ಪ್ರಭಾವ ಚಂದ್ರನ ಮೇಲೆ ಬೀಳುತ್ತೆ. ಈಗ ಚಂದ್ರನಿಗೆ ಬಲವಿಲ್ಲ, ಆ ಚಂದ್ರನಿಗೆ ಬಲ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ದಾನ ಧರ್ಮವೇ ಎಲ್ಲದಕ್ಕೂ ಪರಿಹಾರ ಅಲ್ಲಮ್ಮ. ಆ ಕೇಸರಿ ಬಣ್ಣದ ತಿಲಕವನ್ನ ಹಣೆಯಲ್ಲಿ ಧಾರಣೆ ಮಾಡಿದ್ರೆ ಅದು ಯಶಸ್ಸಿನ ಸಂಕೇತ. ಆ ಯಶಸ್ಸನ್ನ ತಂದು ಕೊಡುತ್ತೆ, ಮನಸ್ಸು ಚಂಚಲತೆಯನ್ನ ನಿವಾರಣೆಯನ್ನ ಮಾಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಪರಿಹಾರ ಕೇಸರಿ ತಿಲಕವನ್ನ ಹಣೆಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಯಥಾಶಕ್ತಿ ಕೈಯಲ್ಲಿ ಶಕ್ತಿ ಇರತಕ್ಕಂಥವ್ರು ಶಿವನಿಗೆ ಚಂದ್ರವನ್ನ, ಅಂದ್ರೆ ಅರ್ಧ ಚಂದ್ರಾಕೃತಿಯ ಚಂದ್ರವನ್ನ ಶಿವನಿಗೆ ದಾನವಾಗಿ ನೀಡೋದ್ರಿಂದ ಆ ನಿಮ್ಮಲ್ಲಿರತಕ್ಕಂಥ ಆ ದೋಷಗಳು ನಿವಾರಣೆ ಆಗೋದನ್ನು ಸಹ ಕಾಣಬಹುದು. ತುಂಬಾ ಸ್ವಲ್ಪ ಪರಿಹಾರ ಇರೋದು. ಹಾಗಾಗಿ ಸರಿ ಗುರುಜಿ, ಓಕೆ, ಮುಂದುವರ್ಸೋಣ, ಒಂದು ವಿರಾಮ ತಗೊಳ್ಳೋಣ. ಮತ್ತೆ ಇನ್ನುಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತೇವೆ. 26ರ ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಟಕ ರಾಶಿಯವರಿಗೆ ನೋಡಿದ್ವಿ ಯಾವ ರೀತಿ ಇದೆ ಫಲಾನುಫಲ ಅಂತ. ಮುಂದಿನ ರಾಶಿ ಸಿಂಹ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀವಿ. ಗುರುಜಿ, ಓಕೆ, ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ ಹೇಗಿದೆ ಮುಂದಿನ ವರ್ಷ? ಸಿಂಹ ರಾಶಿಯವರಿಗೆ ಈ ವರ್ಷ ಮಿಶ್ರ ಫಲಗಳನ್ನ ನೋಡಬಹುದು. ಹೋದ ವರ್ಷ 2025ರಲ್ಲಿ ಸಿಂಹ ರಾಶಿಯವರಿಗೆ ಸಾಕಷ್ಟು ನಷ್ಟಗಳನ್ನ ನೋಡಿದ್ದೇವೆ, ಅಶುಭ ಅಂತನೂ ಸಹ ನಾವು ಪರಿಗಣಿಸಿದ್ದೇವೆ. ಈ ಸಿಂಹ ರಾಶಿಯವರಿಗೆ ಈ ವರ್ಷ ಮೊದಲಾರ್ಧವು ಹೆಚ್ಚು ಅನುಕೂಲಕರವಾಗಿರುತ್ತೆ. ಅಂದ್ರೆ 2026ರ ಮೊದಲ 6 ತಿಂಗಳು ತುಂಬಾ ಅನುಕೂಲಕರವಾಗಿರುತ್ತೆ, ಅಂದ್ರೆ ಸಾಕಷ್ಟು ಲಾಭಗಳನ್ನ ತಂದುಕೊಡುತ್ತೆ. ಈಗ 2025ರಲ್ಲಿ ಏನಾಗಿತ್ತಂದ್ರೆ ಸಿಂಹ ರಾಶಿಯವರಿಗೆ ಉದ್ಯೋಗ ನಷ್ಟವಾಗಿತ್ತು, ಅಥವಾ ತಾವು ಕೈ ಇಟ್ಟಂತಹ ಕೆಲಸಗಳಲ್ಲಿ ಸಾಕಷ್ಟು ವಿಫಲಗಳಾಗ್ತಕ್ಕಂಥದ್ದು, ತಾವು ನಂಬಿ ತುಂಬಾ ವಿಶ್ವಾಸ ಇಟ್ಟಂತ ವ್ಯಕ್ತಿಗಳಿಂದ ಮೋಸ ಆಗ್ತಕ್ಕಂಥದ್ದು, ಈ ರೀತಿಯಾದ ನಷ್ಟಗಳನ್ನ ಹೇಗೆ ಅನುಭವಿಸಿದ್ರು, ಈ ವರ್ಷ ಅದಕ್ಕೆ ಪ್ರತ್ಯುತ್ತರವಾಗಿ ವೃತ್ತಿ ಜೀವನದಲ್ಲಿ ಈ ವರ್ಷ ಸಾಕಷ್ಟು ಸವಾಲುಗಳು ಬಂದ್ರು ಯಶಸ್ಸು ಸಿಂಹ ರಾಶಿಯವರದೇ ಆಗಿರುತ್ತೆ. ಯಾತಕ್ಕೆಂದ್ರೆ 2025ರಲ್ಲಿ ಅವರು ತಿಂದಂತಹ ಪೆಟ್ಟುಗಳು ಏನು, ಅವರಿಗಾದಂತಹ ನೋವುಗಳು ಈ ವರ್ಷ ಅವರನ್ನ ಮೇಲೆಬ್ಬಿಸಿ ನಿಲ್ಲಿಸೋದಿಕ್ಕೆ ಸಾಕಷ್ಟು ಅನುಕೂಲಕರವಾಗಿರುತ್ತೆ. ಈ ವರ್ಷ ಮೊದಲಾರ್ಧದಲ್ಲಿ ಆದಾಯ ಉಳಿತಾಯ 2 ಸಾಕಷ್ಟು ಅನುಕೂಲಕರವಾಗಿದೆ. ಈ ಸಿಂಹ ರಾಶಿಯವರಿಗೆ ಈ ವರ್ಷದ ಮೊದಲ 6 ತಿಂಗಳಲ್ಲಿ ಆದಾಯ ಮತ್ತೆ ಉಳಿತಾಯ 2 ಸಾಕಷ್ಟು ಅನುಕೂಲಕರವಾಗಿರುತ್ತೆ. ಯಾಕೆಂದ್ರೆ 2025ರಲ್ಲಿ ಈ ಸಿಂಹ ರಾಶಿಯವರಿಗೆ ಆದಾಯಕ್ಕಿಂತ ವ್ಯಯವೇ ಜಾಸ್ತಿ ಆಗಿತ್ತು. ಅಂದ್ರೆ ಸಾಲ ಬಾಧೆಗಳಾಗಿರ್ಬೋದು, ಅಥವಾ ಸಾಕಷ್ಟು ನಷ್ಟ ಆಗ್ತಕ್ಕಂಥದ್ದು, ಹೂಡಿಕೆಯಲ್ಲಿ ನಷ್ಟ ಆಗ್ತಕ್ಕಂಥದ್ದು, ಅಥವಾ ಯಾರಿಗಾದ್ರೂ ಧನವನ್ನ ಕೊಟ್ಟು ಮೋಸ ಹೋಗ್ತಕ್ಕಂಥದ್ದು, ಈ ರೀತಿಯಾದಂತಹ ಅನುಭವಗಳನ್ನ ಪಡೆದಂತಹ ಸಿಂಹ ರಾಶಿಯವರು ಈ ವರ್ಷ
ತುಂಬಾ ಕ್ಯಾಲ್ಕುಲೇಷನ್ ಮೈಂಡ್ ಇಂದ, ಅಂದ್ರೆ ತುಂಬಾ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲಿ ಆದಾಯ ಬರುತ್ತೆ, ಎಲ್ಲಿ ಉಳಿತಾಯ ಮಾಡಿದ್ರೆ ನಮಗೆ ಲಾಭ ಬರುತ್ತೆ ಅನ್ನೋ ಒಂದು ವಿಚಾರವನ್ನ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಹೂಡಿಕೆಯನ್ನ ಮಾಡತಕ್ಕಂಥದ್ದು, ಅದರಿಂದ ಲಾಭವನ್ನ ಪಡಿತಕ್ಕಂಥದ್ದು ಈ ಸಿಂಹರಾಶಿಯವ್ರಿಗೆ ಇರ್ತಕ್ಕಂಥದ್ದನ್ನು ನೋಡಬಹುದು. ಹಾಗೆ ಸಿಂಹರಾಶಿಯ ದ್ವಿತೀಯಾರ್ಧದಲ್ಲಿ ಇವರು ತುಂಬಾ ಜಾಗರೂಕತೆಯಿಂದ ಇರಬೇಕು. ಏನು ಹೂಡಿಕೆ ಮಾಡಿರ್ತಕ್ಕಂಥ ಹಣವನ್ನ ಅಧಿಕವಾಗಿ ಖರ್ಚು ಮಾಡ್ತಾರೆ, ಅಂದ್ರೆ ಅಧಿಕವಾದ ದುರಾಸೆ ಅಂತಕ್ಕಂಥದ್ದು ಬರುತ್ತೆ ಸಿಂಹರಾಶಿಯವರಿಗೆ. ಈಗ ಏನಂದ್ರೆ ಈಗ 10,000 ಹೂಡಿಕೆಯನ್ನ ಮಾಡಿ ಅದು 20,000 ಮಾಡ್ಬಿಡೋಣ, ಈ ರೀತಿಯಾದಂತಹ ತುಂಬಾ ತಕ್ಷಣದ ನಿರ್ಧಾರದಿಂದ ಇವರು ಕೂಡಿಟ್ಟಂತಹ ಹಣವನ್ನ ಕಳ್ಕೊಳ್ತಕ್ಕಂತಹ ಸಾಧ್ಯತೆಯು ಹೆಚ್ಚಾಗಿರುತ್ತೆ. ಮತ್ತೆ ನೂತನ ವಾಹನದ ಯೋಗ ಯಾವ ರೀತಿಯಾಗಿ ಅಂದ್ರೆ, ಈಗ ಒಂದು ವಾಹನ ಇರುತ್ತೆ, ವಾಹನವನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಅಥವಾ ಇನ್ನೊಂದು ವಾಹನವನ್ನ ತರಬೇಕು ಅಂತಕ್ಕಂಥದ್ದು, ಈ ರೀತಿಯಾಗಿ ವಾಹನ ಯೋಗ ಅಂತಕ್ಕಂಥದ್ದು ತುಂಬಾ ಅತ್ಯುತ್ತಮವಾಗಿ 2026ರಲ್ಲಿ ಈ ಸಿಂಹರಾಶಿಯವರಿಗೆ ನೋಡಬಹುದು. ಹಾಗೆ ಮನೆ ಅಥವಾ ಸೈಟು ಖರೀದಿ ಮಾಡತಕ್ಕಂಥವ್ರಿಗೆ ಅನುಕೂಲಕರವಾಗಿರತಕ್ಕಂಥ ವರ್ಷ ಅಂತ ಹೇಳಿ ಈ ವರ್ಷದಲ್ಲಿ ಸಿಂಹರಾಶಿಯವರನ್ನ ಪರಿಗಣಿಸಬಹುದು. ಹಾಗೆ ವಿದ್ಯಾರ್ಥಿಗಳಿಗೆ ನೋಡಿದಾಗ ವರ್ಷದ ಮೊದಲಾರ್ಧವು, ವರ್ಷದ 6 ತಿಂಗಳು ತುಂಬಾ ಉತ್ತಮವಾಗಿದ್ದು, ದ್ವಿತೀಯಾರ್ಧದಲ್ಲಿ ಕುಟುಂಬದಿಂದ ದೂರವಿರತಕ್ಕಂಥ ಮಕ್ಕಳಿಗೆ ಮಾತ್ರ ಶುಭವಾಗಿದೆ ಅಂತ ಹೇಳ್ತೇವೆ. ಯಾವ ರೀತಿ ಹಂಗೆ ಅಂದ್ರೆ ಹಾಸ್ಟೆಲ್ಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಈ ದ್ವಿತೀಯಾರ್ಧ ತುಂಬಾ ಅನುಕೂಲಕರವಾಗಿದೆ. ಯಾತಕ್ಕೆಂದ್ರೆ ಸಿಂಹರಾಶಿಯಲ್ಲಿ ಓದ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಯಾರಾದ್ರೂ ಅಧಿಪತಿ ಸೂರ್ಯನಾಗಿರೋದ್ರಿಂದ ಸ್ವಲ್ಪ ಯಾರಾದ್ರೂ ತುಂಬಾ ಹೊಗಳಿಕೆಯನ್ನ ಮಾಡಿದ್ರೆ ಅವರು ತಮ್ಮ ಮನಸ್ಸನ್ನ ಚಂಚಲ ಮಾಡ್ಕೊಳ್ತಕ್ಕಂಥ ಸ್ವಭಾವ ಜಾಸ್ತಿ ಇರುತ್ತೆ. ಹಾಗಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಸಿಂಹರಾಶಿಯವರು ಕುಟುಂಬದಿಂದ ಹೊರಗಿರ್ತಕ್ಕಂಥ ಮಕ್ಕಳು ಸಾಕಷ್ಟು ಅಭಿವೃದ್ಧಿಯನ್ನು ಗಳಿಸ್ತಾರೆ, ಅಥವಾ ಮನೆಯಲ್ಲಿರ್ತಕ್ಕಂಥವರು ಮಕ್ಕಳಿಗೆ ಸಾಕಷ್ಟು ದಂಡನೆಯನ್ನ ಮಾಡಿ, ಅಂದ್ರೆ ಪ್ರೀತಿ ವಾತ್ಸಲ್ಯ ತೋರಿಸುವಂತ ಸಮಯದಲ್ಲಿ ತೋರಿಸಿ ಆದಷ್ಟು ಶಿಕ್ಷೆ, ಅವರು ಮಾಡಿದಂತ ತಪ್ಪಿಗೆ ಆ ಕ್ಷಣದಲ್ಲೇ ಉತ್ತರಗಳನ್ನ ಕೊಡೋದ್ರಿಂದ ಅವರ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಆದಷ್ಟು ಅಭಿವೃದ್ಧಿಯನ್ನ ಕಾಣೋದನ್ನ ನೋಡಬಹುದು. ಹಾಗೆ ಈ ವರ್ಷದಲ್ಲಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಸಿಂಹರಾಶಿಯವರಿಗೆ ಈ ವರ್ಷ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ. 2025ರಲ್ಲಿ ಕುಟುಂಬದಲ್ಲಿ ಇವರು ಇದ್ದರೂ ಇಲ್ಲದಂತೆ ಇರ್ತಾರೆ. ಯಾತಕ್ಕೆ ಅಂದ್ರೆ ಇವರ ಒತ್ತಡಗಳು, ಕಷ್ಟಗಳು, ಇದರಿಂದ ಇವರು ಸಾಕಷ್ಟು ಕುಟುಂಬದ ಜೊತೆ ಸಮಯವನ್ನು ಕಳೆಯೋದಿಕ್ಕಾಗಿರೋದಿಲ್ಲ. ಕುಟುಂಬದಲ್ಲಿ ಅಹಿತಕರಕವಾದ ಘಟನೆಗಳು ನಡೆದಿರುತ್ತೆ. ಅದಕ್ಕೆಲ್ಲದಕ್ಕೂ ಪರಿಹಾರವಾಗಿ ಈ ವರ್ಷ ಕುಟುಂಬದಲ್ಲಿ ಸಾಕಷ್ಟು ನೆಮ್ಮದಿಯಿಂದ ಇರ್ತಾರೆ. ಕುಟುಂಬದವರು ಇವರಿಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅನುಕೂಲಕರವಾಗಿ ಹೊಂದಾಣಿಕೆ ಆಗಿ ಹೋಗುವುದನ್ನ ನೋಡಬಹುದು. ಹಾಗೆ ಸಿಂಹರಾಶಿಯವರು ಈ ವರ್ಷ ಸಾಕಷ್ಟು ಆರೋಗ್ಯದ ಕಡೆ ಗಮನವನ್ನ ಕೊಡಬೇಕಾಗತ್ತೆ. ಯಾತಕ್ಕೆ ಅಂತ ಬಂದಾಗ ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗ್ತಕ್ಕಂಥದ್ದು, ಮೂಳೆ ಮುರಿತವಾಗ್ತಕ್ಕಂಥದ್ದು ಕಾಣಿಸ್ತದೆ. ಹಾಗಾಗಿ ಸಿಂಹರಾಶಿಯವರು ಈ ವರ್ಷ ಸಾಕಷ್ಟು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಹಾಗೆ ಇದಕ್ಕೆ ಪರಿಹಾರ ಅಂತ ಹೇಳಿ ಬಂದಾಗ ಬಿಳಿ ವಸ್ತ್ರವನ್ನ ಧರಿಸ್ತಕ್ಕಂಥದ್ದು, ಬಿಳಿ ವಸ್ತ್ರವನ್ನ ದಾನವಾಗಿ ನೀಡೋದ್ರಿಂದ ಈ ಸಿಂಹರಾಶಿಯವರು ಬರ್ತಕ್ಕಂತ ದೋಷಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದಮ್ಮ. ಓಕೆ, ಪರಿಹಾರ ಕೂಡ ತುಂಬಾ ಸುಲಭ ರೀತಿಯಲ್ಲಿದೆ. ಓಕೆ ಗುರುಜಿ, ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಮುಂದಿನ ವರ್ಷ? ಕನ್ಯಾ ರಾಶಿಯನ್ನು ತೆಗೆದುಕೊಂಡಾಗ ಮಿಶ್ರ ಫಲ ಅಂತ ಹೇಳ್ತೇವೆ. ಹೋದ ವರ್ಷ ಕನ್ಯಾ ರಾಶಿಯವರಿಗೆ ಅಶುಭ ಫಲಗಳನ್ನ ಕಂಡಿದ್ವಿ ನಾವು. ಕನ್ಯಾ ರಾಶಿಯವರಿಗೆ ಶುಭ ಮತ್ತೆ ಅಶುಭ 2 ಹೋದ ವರ್ಷ ಕಂಡಿದ್ದೇವೆ. ಆದ್ರೆ ಈ ವರ್ಷವು ಮಿಶ್ರ ಫಲಗಳನ್ನ ಕಾಣ್ತೇವೆ. ಈ ವರ್ಷ ಕನ್ಯಾ ರಾಶಿಯವರಿಗೆ ಸಕಾರಾತ್ಮಕವಾಗಿರ್ತಕ್ಕಂಥ ವರ್ಷ ಅಂತ ಹೇಳ್ತೇವೆ. ದುರ್ಬಲವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಸಾಕಷ್ಟು ನಾಜೂಕಿನಿಂದ ಸುಲಭವಾಗಿ ಈ ವರ್ಷ ಕನ್ಯಾ ರಾಶಿಯವರು ಮಾಡಿ ಮುಗಿಸ್ತಕ್ಕಂಥದ್ದನ್ನ ಕಾಣಬಹುದು. ವ್ಯವಹಾರ ಕ್ಷೇತ್ರದಲ್ಲಿ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮ ಸಹೋದ್ಯೋಗಿಗಳಿಂದಾಗಿರಲಿ ಅಥವಾ ತಮ್ಮ ಕಾಂಪಿಟೇಟರ್ಸ್ ಅಂತ ಏನಿರ್ತಾರೆ ಅವರಿಂದಾಗಿರಲಿ ಅಥವಾ ತಮ್ಮ ಆಪ್ತರಿಂದಾಗಿರಲಿ ಸಾಕಷ್ಟು ಕಿರಿಕಿರಿಗಳನ್ನ ಅನುಭವಿಸ್ತಕ್ಕಂಥದ್ದನ್ನ ಕಾಣಬಹುದು. ಆದರೆ ಇವರ ಮೌನವು ಸಕಲ ಉತ್ತರವಾಗಿ ಯಶಸ್ಸನ್ನ ತಂದುಕೊಡುತ್ತೆ. ಈ ಕನ್ಯಾ ರಾಶಿಯವರು ಏನ್ ಮಾಡ್ತಾರೆ ಅಂದ್ರೆ ಸಾಕಷ್ಟು ಜಾಗರೂಕತೆಯಿಂದ ಆಲೋಚನೆಯನ್ನ ಮಾಡಿ ಒಂದೊಂದು ನಿರ್ಧಾರಗಳನ್ನ ಈ ವರ್ಷ ತೆಗೆದುಕೊಳ್ತಾರೆ. ಆ ಸಾಕಷ್ಟು ಆಲೋಚನೆಯೇ ಈ ವರ್ಷ ಅವರಿಗೆ ಸಾಕಷ್ಟು ಯಶಸ್ಸನ್ನ ತಂದುಕೊಡುತ್ತೆ. ಆತುರದ ಬುದ್ಧಿಯಿಂದ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಇವರಿಗೆ ಏನು ಕೊಡ್ತಕ್ಕಂತ ಫಲಕ್ಕೆ ವಿರುದ್ಧವಾದಂತ ಫಲಗಳನ್ನು ಕೊಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕನ್ಯಾ ರಾಶಿಯವರು ಸಾಕಷ್ಟು ಯೋಚಿಸಿ ಜಾಗರೂಕತೆಯಿಂದ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳೋದು ತುಂಬಾ ಮುಖ್ಯ. ಈ ವರ್ಷ ಏನಂದ್ರೆ ತನಗೆ ತಿಳಿದಿರ್ತಕ್ಕಂಥದ್ದೇ ಸರಿ, ನಾನು ಮೇಧಾವಿ ಅಂತಕ್ಕಂತ ಮನೋಪ್ರಜ್ಞೆ ಜಾಸ್ತಿ ಇರುತ್ತೆ. ಯಾರಿಗೆ? ಕನ್ಯಾ ರಾಶಿಯವರಿಗೆ ಮನೋಪ್ರಜ್ಞೆ ಜಾಸ್ತಿ ಇರುತ್ತೆ. ಹಾಗಾಗಿ ಇವರು ಈ ವರ್ಷದಲ್ಲಿ ಸಾಕಷ್ಟು ಗುರು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೋಗೋದ್ರಿಂದ ಸಾಕಷ್ಟು ಯಶಸ್ಸನ್ನ ಗಳಿಸಬಹುದು. ಈ ವರ್ಷದ ಮೊದಲಾರ್ಧದಲ್ಲಿ
ವಿವಾಹಿತರಿಗೆ ಸಾಕಷ್ಟು ಯೋಗವನ್ನ ತಂದುಕೊಡುತ್ತೆ, ವಿವಾಹ ಜೀವನದಲ್ಲಿ ನೆಮ್ಮದಿಯ ವಾತಾವರಣ ತಂದುಕೊಡುತ್ತೆ. ಅವಿವಾಹಿತರಿಗೆ ವಿವಾಹವಾಗ್ತಕ್ಕಂಥ ಯೋಗ. ಈಗ ಕನ್ಯಾ ರಾಶಿಯವ್ರಿಗೆ ಸಾಕಷ್ಟು ಜನಕ್ಕೆ ನಮಗೆ ತುಂಬಾ ವಯಸ್ಸಾಗ್ತಾ ಇದೆ, ವಿವಾಹ ಆಗ್ತಾ ಇಲ್ಲ ಅಂತಕ್ಕಂಥವ್ರಿಗೆ ಈ ಮೊದಲಾರ್ಧ ಅಂದ್ರೆ ಈ 2026ರ ಮೊದಲ 6 ತಿಂಗಳಲ್ಲಿ ಪ್ರಯತ್ನವನ್ನ ಪಡುವುದರಿಂದ ವಿವಾಹಕ್ಕೆ ತುಂಬಾ ಅನುಕೂಲಕರವಾಗಿರುತ್ತೆ. ಕುಟುಂಬದಲ್ಲಿ ಸಾಕಷ್ಟು ನೆಮ್ಮದಿಯ ವಾತಾವರಣಗಳನ್ನ ನೋಡಬಹುದು. ಹಾಗೆ ಕನ್ಯಾ ರಾಶಿಯವರಿಗೆ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಕನ್ಯಾ ರಾಶಿಯವರು ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಆರೋಗ್ಯದ ಕಡೆನೂ ಸಹ ಸಾಕಷ್ಟು ಗಮನವನ್ನು ಕೊಡಬೇಕು. ದೈಹಿಕ ದುರ್ಬಲಗಳು ಅಂತ ಹೇಳ್ತಾರೆ. ದೈಹಿಕ ದುರ್ಬಲಗಳು ಅಂದ್ರೆ ಯಾವುದೋ ವಾಹನದಲ್ಲಿ ಹೋಗ್ತಾ ಇರ್ತಾರೆ, ಬಿದ್ದು ಕೈಯನ್ನ ಕಾಲನ್ನ ಮುರ್ಕೊಳ್ತಕ್ಕಂಥದ್ದಾಗಿರ್ಬೋದು, ಅಥವಾ ಏನೋ ಒಂದು ಗಾಯ ಆಗತ್ತೆ, ಆ ಗಾಯವನ್ನು ತುಂಬಾ ಕೇರ್ಲೆಸ್ ಮಾಡ್ತಕ್ಕಂಥದ್ದು, ಅದು ತುಂಬಾ ಮೇಜರ್ ಆಗ್ತಕ್ಕಂಥದ್ದು. ಈ ರೀತಿಯಾಗಿ ಇವರ ಆಲಸ್ಯವೇ ಇವರಿಗೆ ಆರೋಗ್ಯದಲ್ಲಿ ಸಮಸ್ಯೆಯನ್ನ ತಂದುಕೊಡುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಇದಕ್ಕೆ ಪರಿಹಾರವಾಗಿ ಗೋಮಾತೆಯನ್ನ ಪೂಜೆ ಮಾಡತಕ್ಕಂಥದ್ದು, ಗೋ ಸೇವೆಯನ್ನ ಮಾಡ್ತಕ್ಕಂಥದ್ದು, ಅಥವಾ ಗೋಶಾಲೆಗಳಿಗೆ ಆ ಗೋವಿಗೆ ಆ ದಿನದ ಏನು ಆಹಾರವಿರುತ್ತೆ ಅದನ್ನ ನೀಡೋದ್ರಿಂದ ಈ ದೋಷಗಳಿಂದ ಹೊರಬರೋದನ್ನ ಕಾಣಬಹುದಮ್ಮ. ಓಕೆ ಗುರುಜಿ, ಮುಂದಿನ ರಾಶಿ ತುಲಾ ರಾಶಿ. ಹೇಗಿದೆ ಈ ವರ್ಷ ತುಲಾ ರಾಶಿಯವರಿಗೆ? ನಾವು ತುಂಬಾ ಕ್ಯೂರಿಯಾಸಿಟಿಯಿಂದ ಇರತಕ್ಕಂತ ರಾಶಿ ಅಂದ್ರೆ ತುಲಾ ರಾಶಿ ಅಂತ ಹೇಳ್ತೇವೆ. 2026 2024-25ರಲ್ಲಿ ತುಲಾ ರಾಶಿಯವರಿಗೆ ಯಾವುದೇ ರೀತಿಯ ಶುಭ ಫಲಗಳನ್ನ ಅನುಭವಿಸಲಿಕ್ಕೆ ಸಾಧ್ಯವಾಗಿಲ್ಲ. 2025ರ ಅಂತ್ಯ ಭಾಗದಲ್ಲಿ ಶುಕ್ರನ ಪ್ರವೇಶವಾಗುತ್ತೆ, ಶುಕ್ರನ ದೃಷ್ಟಿ ಬರುತ್ತೆ, ತುಲಾ ರಾಶಿಯವರು ಸಾಕಷ್ಟು ಯಶಸ್ಸನ್ನ ಗಳಿಸ್ತಾರೆ ಅಂತ ಹೇಳಿ ತುಂಬಾ ಕುತೂಹಲದಿಂದ ಇದ್ವಿ. ಆದ್ರೆ ಆ ಪ್ರಭಾವ ಸಿಗ್ತಕ್ಕಂಥದ್ದು 2026 ಜನವರಿಯಿಂದ ಪ್ರಾರಂಭ ಆಗ್ತಕ್ಕಂಥದ್ದನ್ನ ನೋಡಬಹುದು. ತುಲಾ ರಾಶಿಯವರು ಈಗಾಗಲೇ ಸಾಕಷ್ಟು ಸವಾಲುಗಳನ್ನ ಎದುರಿಸಿ, ಸಾಕಷ್ಟು ಸಾಲಗಳನ್ನ ಮಾಡಿ, ಅವಮಾನಗಳನ್ನ ಅನುಭವಿಸಿ 2025ರಲ್ಲಿ ಏನು ತಮ್ಮ ವ್ಯಕ್ತಿತ್ವವನ್ನ ಕಳ್ಕೊಂಡಿದ್ರು ಅದೆಲ್ಲವನ್ನ ಮರಳಿ ಪಡಿತಕ್ಕಂಥ ವರ್ಷವಂದ್ರೆ 2026 ಆಗಿರುತ್ತೆ. ಜೀವನದ ಸಾಕಷ್ಟು ಸವಾಲುಗಳಿಗೆ ಯಶಸ್ಸು ಅಂತಕ್ಕಂಥದ್ದು ಈ ವರ್ಷ ತುಲಾ ರಾಶಿಯವರಿಗಿದೆ. ಉದ್ಯೋಗದಲ್ಲಿ ಸಾಕಷ್ಟು ಅನುಕೂಲ ಅಂದ್ರೆ 2024-25ರಲ್ಲಿ ತುಲಾ ರಾಶಿಯವರು ಸಾಕಷ್ಟು ಉದ್ಯೋಗವನ್ನ ಕಳ್ಕೊಂಡಿರೋರನ್ನ ನಾವು ನೋಡಿದ್ದೇವೆ. ಹಾಗಾಗಿ ಈ ವರ್ಷ ಅವರ ಉದ್ಯೋಗಕ್ಕೆ ಸಾಕಷ್ಟು ಅನುಕೂಲಕರವಾಗಿದೆ. ಈ ವರ್ಷ ಪ್ರಮೋಷನ್ ಅಥವಾ ಬಡ್ತಿ, ಈಗಾಗಲೇ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಅಂತಕ್ಕಂಥ ಸಿಗ್ಬೋದು, ಅಥವಾ ಸ್ಯಾಲರಿ ಅಂತಕ್ಕಂಥ ಸಂಬಳ ಅಂತಕ್ಕಂಥದ್ದು ಹೆಚ್ಚಳ ಆಗ್ತಕ್ಕಂಥದ್ದಾಗಿರ್ಬೋದು. ಹಾಗೂ ವ್ಯಾಪಾರಸ್ಥರಿಗೆ ಸಾಕಷ್ಟು ಅನುಕೂಲಗಳಾಗ್ತಕ್ಕಂಥದ್ದನ್ನ ಕಾಣಬಹುದು. ವ್ಯಾಪಾರಸ್ಥರು ತಮ್ಮ ದುಡುಕು ಬುದ್ಧಿಯಿಂದ ಅಂದ್ರೆ ತಾವು ಮಾಡ್ಕೊಂಡಿರ್ತಕ್ಕಂಥ ಕಮಿಟ್ಮೆಂಟ್ಸ್ ಅಂದ್ರೆ ಏನಿರುತ್ತೆ, ಸಾಲದ ಒತ್ತಡಗಳು, ಈಗಾಗಲೇ ಹೇಳಿದ 2024-25ರಲ್ಲಿ ತುಲಾ ರಾಶಿಯವರು ಸಾಕಷ್ಟು ಅಶುಭ ಫಲಗಳನ್ನೇ ನೋಡಿದಿರಿ. ಈ ವರ್ಷ ಶುಭ ಫಲಗಳನ್ನ ಕಾಣ್ತೀರಿ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ 2 ವರ್ಷಗಳಲ್ಲಿ ನೀವು ಮಾಡಿರ್ತಕ್ಕಂಥ ಸಾಲ ಬಾಧೆಗಳಿಗೆ ವ್ಯವಹಾರವನ್ನ ಹಾಳು ಮಾಡ್ಕೊಳ್ತೀರಿ. ಅಂದ್ರೆ ಭಗವಂತ ನಿಮ್ಮ ಜಾತಕದಲ್ಲಿ ಕೊಡ್ತಕ್ಕಂಥ ಯೋಗಗಳ ಪ್ರಭಾವವಾಗಿ ಕೊಡ್ತಕ್ಕಂಥ ವ್ಯಾಪಾರವನ್ನ ನೀವು ನಿಮ್ಮ ಅತಿಯಾದ ದುರಾಸೆ, ಅತಿಯಾದ ಕಮಿಟ್ಮೆಂಟ್ ಗಳಿಂದ ಹಾಳು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ವ್ಯಾಪಾರಸ್ಥರಿಗಿರುತ್ತೆ. ವ್ಯಾಪಾರಸ್ಥರು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಂದ್ರೆ ಸಾಕಷ್ಟು ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳೋದು, ಅಥವಾ ಬೇರೆ ಯಾವುದೋ ಒಂದು ಕಮಿಟ್ಮೆಂಟ್ ಆಗ್ಬೇಕಾದ್ರೆ ಸಾಕಷ್ಟು ಆಲೋಚನೆ ಮಾಡಿ ಕಮಿಟ್ಮೆಂಟ್ ಆಗೋದ್ರಿಂದ ಈ ವರ್ಷ ಆರ್ಥಿಕ ಪರಿಸ್ಥಿತಿ ತುಲಾ ರಾಶಿಯವರಿಗೆ ಸಾಕಷ್ಟು ಸುಧಾರಣೆಯನ್ನು ತಂದುಕೊಡುತ್ತೆ. ವಿದ್ಯಾರ್ಥಿಗಳು ಈ ವರ್ಷ ಸಾಕಷ್ಟು ಗಮನವನ್ನ ವಹಿಸಬೇಕಾಗತ್ತೆ ಅಧ್ಯಯನದ ಕಡೆ. ಯಾತಕ್ಕೆ ಅಂದ್ರೆ ನಿರ್ಲಕ್ಷ್ಯ ಜಾಸ್ತಿ. ಈಗಾಗಲೇ ಕಳೆದ 2 ವರ್ಷಗಳಿಂದ ನಮ್ಗೆ ಏನು ತುಂಬಾ IAS IPS ಈ ತರದ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಯತ್ನ ಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಗೆ ಈಗಾಗಲೇ ಸಾಕಷ್ಟು ವಿಫಲವಾಗಿದೆ, ನಮ್ಮ ಫಲಿತಾಂಶ ನಷ್ಟದಲ್ಲಿ ಬಂದಿದೆ. ಈ ವರ್ಷ ಏನಾಗುತ್ತೋ ಅಂತಕ್ಕಂಥ ಒಂದು ಉದಾಸೀನ ಮನೋಭಾವವೇ ಈ ವರ್ಷ ನಿಮ್ಮ ಸೋಲಿಗೆ ಕಾರಣವಾಗುತ್ತೆ. ಆ ಉದಾಸೀನ ಮನೋಭಾವವನ್ನ ಬಿಟ್ಟು ನೀವು ಗಮನವನ್ನು ಕೊಟ್ಟು ಓದಿದ್ದೇ ಆದಲ್ಲಿ ಅಥವಾ ಅಧ್ಯಯನ ಮಾಡಿದ್ದಾದಲ್ಲಿ ಯಶಸ್ಸು ನಿಶ್ಚಯವಾಗಿ ಈ ವರ್ಷ ತುಲಾರಾಶಿ ವಿದ್ಯಾರ್ಥಿಗಳಾಗಿರುತ್ತೆ. ಹಾಗೆ ಸಂಗಾತಿಯೊಂದಿಗೆ ಸ್ವಲ್ಪ ಅಸಮಾಧಾನಗಳನ್ನ ಕಾಣಬಹುದು. ತುಲಾರಾಶಿಯವರು ತಮ್ಮ ಸಂಗಾತಿಗಳೊಂದಿಗೆ ಅಸಮಾಧಾನವನ್ನು ಕಾಣಬಹುದು. ಯಾತಕ್ಕೆ ಅಂದ್ರೆ ತುಲಾರಾಶಿಯವ್ರದೊಂದು ತುಂಬಾ ಕೆಟ್ಟ ಬುದ್ಧಿ ಏನಂದ್ರೆ ಈಗೋ ಅಂತಕ್ಕಂಥದ್ದು ಜಾಸ್ತಿ. ಏನಂದ್ರೆ ನಾನು, ನನ್ನದು, ನನ್ನದೇ ನಡಿಬೇಕು ಅಂತಕ್ಕಂಥದ್ದು ಜಾಸ್ತಿ. ಇದರಿಂದಲೇ ಅವರ ಜೀವನದಲ್ಲಿ ಸಾಕಷ್ಟು ಎರವುಗಳನ್ನ ಅನುಭವಿಸ್ತಾರೆ. ಅದರ ಪ್ರಭಾವ ಈ ವರ್ಷ ತಮ್ಮ ಸಂಗಾತಿ ಅಂದ್ರೆ ನಿಮ್ಮ ಸಂಗಾತಿಯೊಂದಿಗೆ ನಡೀತಕ್ಕಂಥದ್ದನ್ನ ಕಾಣಬಹುದು. ಹಾಗಾಗಿ ಸ್ವಲ್ಪ ಒಬ್ಬರನ್ನೊಬ್ಬರು ಅನುಸರಿಸಿಕೊಂಡು ಅರ್ಥ ಮಾಡಿಕೊಂಡು ಹೋಗೋದ್ರಿಂದ ತುಲಾರಾಶಿಯವರು ಈ ವರ್ಷದಲ್ಲಿ ಕುಟುಂಬದಲ್ಲಿ ನೆಮ್ಮದಿಯಾಗಿರತಕ್ಕಂಥದ್ದನ್ನ ಕಾಣಬಹುದು. ಆರೋಗ್ಯದ ವಿಚಾರದಲ್ಲಿ ಬಂದ್ರೆ ಕಳೆದ ವರ್ಷ ಏನು ತುಲಾರಾಶಿಯವರಿಗೆ ಆರೋಗ್ಯ ಅಂತಕ್ಕಂಥದ್ದು ನಷ್ಟ ಸ್ಥಾನದಲ್ಲಿತ್ತು, ಈ ವರ್ಷ ಅತ್ಯುತ್ತಮವಾದಂತಹ ಉತ್ತಮ ಸ್ಥಾನದಲ್ಲಿದೆ. ಹಾಗಾಗಿ ತುಲಾರಾಶಿಯವರು ಸಾಕಷ್ಟು ಈ ವರ್ಷದಲ್ಲಿ ನಿಮಗೆ ಈ
ಅಶುಭ ಫಲಗಳು ನಿವಾರಣೆ ಆಗೋದಕ್ಕೆ, ಏನು ನೆಮ್ಮದಿಯ ವಾತಾವರಣ ಸೃಷ್ಟಿ ಆಗೋದಕ್ಕೆ ಇದಕ್ಕೆ ಪರಿಹಾರ ಅಂತ ಹೇಳಿ ಏನು ಬಂದ್ರೆ, ಆದಷ್ಟು ಅಮ್ಮನವರ ಸೇವೆಯನ್ನ ಮಾಡಿ, ತಾಯಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದೇವಿಯ ದರ್ಶನವನ್ನ ಮಾಡುವುದಾಗಿರಲಿ, ಅಥವಾ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆಯನ್ನ ಮಾಡುವುದಾಗಿರಲಿ, ಅಥವಾ ಯಾರಾದರೂ ಬಡ ಮಕ್ಕಳಿಗೆ ಪುಸ್ತಕವನ್ನ ದಾನವಾಗಿ ನೀಡೋದ್ರಿಂದಾಗಿರ್ಲಿ, ಈ ವರ್ಷದಲ್ಲಿ ನೀವು ಎದುರಿಸಬೇಕಾಗಿರ್ತಕ್ಕಂಥ ಸವಾಲುಗಳನ್ನ ಸಾಕಷ್ಟು ಸುಲಭವಾಗಿ ಮುಗಿಸಬಹುದು ಅಂತ ಹೇಳಿ ಹೇಳ್ತೇನಮ್ಮ. ಖಂಡಿತ ಗುರುಜಿ, ನೀವು ತುಲಾರಾಶಿ ಬಗ್ಗೆ ಹೇಳಿದ್ರಿ. ನಾವು ವಾರದಲ್ಲಿ ವಾರ ಭವಿಷ್ಯ ಅಂತ ನೋಡಿದಾಗ ತುಲಾರಾಶಿಯವರಿಗೆ ಹೆಚ್ಚು ಸಂಕಷ್ಟ, ವಾರ ಪೂರ್ತಿ ಪ್ರತಿ ಬಾರಿನೂ ಅದೇ ಕೇಳ್ತಾ ಇದ್ವಿ. ಈ ವರ್ಷದ ಭವಿಷ್ಯ ಕೇಳಿ ತುಲಾರಾಶಿಯವರು ಸ್ವಲ್ಪ ಸಮಾಧಾನ ಪಡ್ಕೊಂಡಿರ್ತಾರೆ. ಹಾಗೆ ನೀವು ಹೇಳಿದಂತಹ ಪರಿಹಾರ ಮಾಡಿದ್ರೆ ಈ ವರ್ಷ ಇನ್ನೂ ಚೆನ್ನಾಗೇ ಇರುತ್ತೆ ತುಲಾರಾಶಿಯವ್ರಿಗೆ ಅಂತ ಹೇಳ್ಬೋದು. ಓಕೆ ಗುರುಜಿ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ಹೇಗಿದೆ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ? ವೃಶ್ಚಿಕ ರಾಶಿಯನ್ನ ನಾವು ಮಿಶ್ರ ಫಲದಲ್ಲಿ ನೋಡ್ತೇವೆ. ಮಿಶ್ರ ಫಲ ಅಂತ ಹೇಳ್ತೇವೆ. ಈ ವರ್ಷದ ಮೊದಲಾರ್ಧವು ಅಷ್ಟು ಶುಭಕರವಾಗಿದ್ದರೂ ಉಳಿದದ್ದೆಲ್ಲವೂ ಶುಭವಾಗಿದೆ. ಅಂದ್ರೆ ವೃಶ್ಚಿಕ ರಾಶಿಯವರ ಮೊದಲ ಅರ್ಧ 6 ತಿಂಗಳು ಅಷ್ಟು ಶುಭವಾಗಿಲ್ಲ, ಆದ್ರೆ ಉಳಿದ ಅರ್ಧ ಭಾಗ ಅಂದ್ರೆ ಉಳಿದ 6 ತಿಂಗಳು ಸಾಕಷ್ಟು ಶುಭಕರವಾಗಿದೆ. ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನ ಎದುರಿಸಬೇಕಾಗತ್ತೆ. ಅದಕ್ಕೆ ನಾವು ಹೇಳಿದ್ದೆವು, ಮೊದಲ 6 ತಿಂಗಳು ಅಷ್ಟು ಶುಭವಿಲ್ಲ, ಉಳಿದ 6 ತಿಂಗಳು ಶುಭವಾಗಿದ್ರು ಅದರಲ್ಲಿ ಮಿಶ್ರ ಫಲಗಳು. ಏನಂದ್ರೆ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಏನಾಗತ್ತೆ ಅಂದ್ರೆ ಕೆಲಸದಲ್ಲಿ ಅಧಿಕವಾದಂತಹ ಒತ್ತಡ ಮತ್ತೆ ಮೇಲಧಿಕಾರಿಗಳಿಂದ ಕಿರುಕುಳಗಳನ್ನ ಅನುಭವಿಸ್ತಕ್ಕಂಥದ್ದು ಅಧಿಕವಾಗಿರುತ್ತೆ. ಈ ಹಿಂದಿನ ಅನುಭವಗಳ ಮೇಲೆ ಅಂದ್ರೆ ಇವರು ಹಿಂದೆ ಈ ತರದ ಸವಾಲುಗಳನ್ನ ಸಾಕಷ್ಟು ಎದುರಿಸಿರ್ತಾರೆ. ವೃಶ್ಚಿಕ ರಾಶಿಯವರು ಯಾವ ರೀತಿ ಅಂದ್ರೆ ನಾಗರ ಹಾವಿದ್ದಾಗ ಇವರು ಯಾವುದೇ ಒಂದು ಅನುಭವವಾದ್ರೆ ಅದನ್ನ ಹಾವು ಈಗ 12 ವರ್ಷ ದ್ವೇಷ ಸಾಧಿಸುತ್ತೆ ಅಂತ ಹೇಳ್ತೇವೋ ಹಾಗೆ ಅವರು ಅದನ್ನ ಹಾಗೆ ಮೆಲಕಾಗ್ತಾ ಇರ್ತಾರೆ ಪ್ರತಿಯೊಂದು ವಿಚಾರಗಳನ್ನ. ಅದೇ ರೀತಿಯಾಗಿ ಇವರು ಹಿಂದೆ ತಾವು ಅನುಭವಿಸಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ, ತಮ್ಮಿಂದಾದಂತಹ ತಪ್ಪುಗಳಿಗೆ ಪರಿಹಾರಗಳನ್ನ ಯಾವ ರೀತಿ ಮಾಡಿದ್ವಿ ಅನ್ನೋ ಒಂದು ಆಲೋಚನೆಯನ್ನ ಮಾಡಿ ಮುಂದೆ ಹೆಜ್ಜೆ ಇಟ್ರೆ ಈ ಉದ್ಯೋಗದಲ್ಲಿ ಆಗ್ತಕ್ಕಂಥ ಕಿರಿಕಿರಿಗಳನ್ನ ತುಂಬಾ ಸುಲಭವಾಗಿ ಬಗೆಹರಿಸುವುದನ್ನ ಕಾಣಬಹುದು. ಹಾಗೆ ಈ ವೃಶ್ಚಿಕ ರಾಶಿಯವರು ಈ ವರ್ಷ ಸಾಕಷ್ಟು ದುಡುಕು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಆತುರದ ನಿರ್ಧಾರ ಅಂದ್ರೆ ಗುಪ್ತವಾಗಿ ಏನೋ ಒಂದು ಕೆಲಸವನ್ನ ಮಾಡೋದಿಕ್ಕೆ ಹೋಗ್ತಕ್ಕಂಥದ್ದು, ಅದರಿಂದ ವಿಪತ್ತು ಬರ್ತಕ್ಕಂಥದ್ದನ್ನ ಸಾಕಷ್ಟು ಅನುಭವಿಸ್ತಾರೆ. ಹಾಗಾಗಿ ಇವರು ತಮ್ಮ ಕುಟುಂಬದೊಂದಿಗೆ ಅಥವಾ ತಮ್ಮ ಗುರು ಹಿರಿಯರೊಂದಿಗೆ ಕೂತು ಮಾತಾಡಿ ಆ ವಿಚಾರಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಇವರಿಗೆ ಸಾಕಷ್ಟು ಅನುಕೂಲಕರವಾಗಿರುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಬಂದಾಗ ಈ ವರ್ಷ ಲಕ್ಷ್ಮಿ ಆಗಮನ ತುಂಬಾ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ. ಲಕ್ಷ್ಮಿ ಆಗಮನ ಯಾವ ರೀತಿ ಅಂದ್ರೆ ವೃಶ್ಚಿಕ ರಾಶಿಯವರು ಕಳೆದ 3-3.5 ವರ್ಷದಿಂದ ಸಾಕಷ್ಟು ನಷ್ಟದಲ್ಲಿರ್ತಾರೆ, ಸಾಲದ ಬಾಧೆಯಲ್ಲಿರ್ತಾರೆ. ಅವರಿಗೆ ಆಕಸ್ಮಿಕ ಧನಾಗಮನ ಅಂದ್ರೆ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತಾರೆ, ತುಂಬಾ ದಿವಸದಿಂದ ಈ ಕೆಲಸ ಆಗ್ತಾ ಇಲ್ಲ, ಅಥವಾ ರಿಯಲ್ ಎಸ್ಟೇಟ್ ಆಗಿರ್ಲಿ ಇದ್ರಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಆ ಕೆಲಸವನ್ನ ಸ್ವಲ್ಪ ಕೇರ್ಲೆಸ್ ಅಂದ್ರೆ ಬಿಟ್ಬಿಡತಕ್ಕಂಥದ್ದು, ಅದರ ಗಮನವನ್ನ ತೆಗಿತಕ್ಕಂಥದ್ದು ಮಾಡಿರ್ತಾರೆ. ಆದ್ರೆ ಅದರಲ್ಲಿ ಆಕಸ್ಮಿಕವಾಗಿ ಧನಾಗಮನವಾಗ್ತಕ್ಕಂಥದ್ದನ್ನ ಈ ವರ್ಷ ವೃಶ್ಚಿಕ ರಾಶಿಯವರು ಕಾಣಬಹುದು. ಹಾಗೆ ಈ ವರ್ಷ ಇವರಿಗೆ ಭೂಮಿಯ ಯೋಗ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ಈ ವರ್ಷ ಇವರು ಭೂಮಿಯನ್ನ ಖರೀದಿಸ್ತಾರೆ ಅಂದ್ರೆ ಸಾಕಷ್ಟು ಅನುಕೂಲಕರವಾಗಿರತಕ್ಕಂತ ವರ್ಷ. ವಿದ್ಯಾರ್ಥಿಗಳ ಪ್ರಯತ್ನ ವಿಫಲವಾಗ್ತಕ್ಕಂಥದ್ದನ್ನ ಕಾಣಬಹುದು. ವಿದ್ಯಾರ್ಥಿಗಳು ಇವರ ಎಫೆಕ್ಟ್ ಏನಿರುತ್ತಲ್ಲ ಅದು ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದನ್ನ ಕಾಣಬಹುದು. ಯಾತಕ್ಕೆ ಅಂತಂದ್ರೆ ಇವರಿಗೆ ಏನಂದ್ರೆ ಶನಿ ಮಹಾತ್ಮನ ಸಂಚರಣೆಯಿಂದ ಇವರು ಸಾಕಷ್ಟು ಮಂದಗತಿ, ಅಂದ್ರೆ ನನಗಿದರ ಅವಶ್ಯಕತೆ ಇಲ್ಲ, ನನಗೆ ತಿಳಿದಿರ್ತಕ್ಕಂಥದ್ದೇ ಸಾಕು, ನಾನು ಇದರಲ್ಲಿ ಉತ್ತಮವಾದ ಶ್ರೇಣಿಯನ್ನು ಗಳಿಸ್ತೇನೆ ಅಂತಕ್ಕಂಥದ್ದು ಇವರನ್ನ ಎಲ್ಲೋ ಸೋಲಿಸ್ತಕ್ಕಂಥದ್ದನ್ನ ಕಾಣಬಹುದು. ಹಾಗಾಗಿ ವಿದ್ಯಾರ್ಥಿಗಳು ಈ ವರ್ಷ ಸಾಕಷ್ಟು ಗಮನವನ್ನ ಕೊಡಬೇಕಾಗತ್ತೆ ವಿದ್ಯಾಭ್ಯಾಸದ ಕಡೆ. ಕುಟುಂಬದಲ್ಲಿ ಶಾಂತಿ ಮತ್ತೆ ನೆಮ್ಮದಿಯ ವಾತಾವರಣಗಳನ್ನ ವೃಶ್ಚಿಕ ರಾಶಿಯವರು ಖಂಡಿತವಾಗ್ಲೂ ಕಾಣಬಹುದು. ಹಾಗೆ ಇದಕ್ಕೆ ಪರಿಹಾರ ಏನೇನು ಅಂತ ಬಂದಾಗ ಗುರುವಿನ ಆರಾಧನೆ, ಗುರು ರಾಯರ ಸನ್ನಿಧಾನವನ್ನ ಭೇಟಿ ಮಾಡತಕ್ಕಂಥದ್ದು, ರಾಯರ ದರ್ಶನವನ್ನ ಮಾಡತಕ್ಕಂಥದ್ದು, ಅಥವಾ ನಿಮ್ಮ ಕುಲಗುರುಗಳ ಪಾದ ಪೂಜೆಯನ್ನ ಮಾಡತಕ್ಕಂಥದ್ದು, ಗುರು ಸೇವೆಯಿಂದ ಈ ವರ್ಷ ಆಗ್ತಕ್ಕಂಥ ಅಶುಭ ಫಲಗಳನ್ನ ಶುಭ ಫಲಗಳಾಗಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರ ಕೈಯಲ್ಲಿದೆ. ಓಕೆ ಗುರುಜಿ, ಮುಂದುವರ್ಸೋಣ ಒಂದು ಬ್ರೇಕ್ ನ ನಂತರ. ಇನ್ನುಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಓಕೆ ಗುರುಜಿ, ಮುಂದಿನ ರಾಶಿ ಧನು ರಾಶಿ ಬಗ್ಗೆ ತಿಳಿಸ್ಕೊಡೋದಾದ್ರೆ ಹೇಗಿದೆ ಈ ವರ್ಷ ಧನುಸು ರಾಶಿಯವರಿಗೆ? ಧನುಸ್ಸು ರಾಶಿಗೆ ಈ ವರ್ಷ ಮಿಶ್ರ ಫಲಗಳನ್ನ ಕಾಣ್ತೇವೆ.
ಈ ವರ್ಷ ಎಚ್ಚರಿಕೆಯಿಂದ ಇರುವುದು ತುಂಬಾ ಮುಖ್ಯ ಧನುಸ್ಸು ರಾಶಿಯವರು. ಯಾತಕ್ಕೆ ಅಂತಂದ್ರೆ ವಾಹನವನ್ನು ಚಲಾವಣೆ ಮಾಡತಕ್ಕಂಥದ್ರಲ್ಲಿ ಸಾಕಷ್ಟು ಆತುರದಿಂದ ಹೋಗ್ತಕ್ಕಂಥದ್ದು, ಸಾಕಷ್ಟು ವೇಗವಾಗಿ ಹೋಗ್ತಕ್ಕಂಥದ್ದು ಧನುಸ್ಸು ರಾಶಿಯವರಿಗೆ ಸಾಕಷ್ಟು ಆಪತ್ತನ್ನ ತಂದುಕೊಡುತ್ತೆ. ಹಾಗೆ ಅಧಿಕವಾದ ಸೋಂಬೇರಿತನ, ಏನೇ ಒಂದು ಕೆಲಸ ಬಂದ್ರೆ ಮಾಡೋಣ ನೋಡೋಣ ಅಂತಕ್ಕಂಥದ್ದು. ಏನಂದ್ರೆ 2025ರಲ್ಲಿ ಗುರು ಕೊಟ್ಟಂತಹ ಫಲ ಅಂದ್ರೆ ದಿಢೀರ್ ಅಭಿವೃದ್ಧಿಯನ್ನ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಆರ್ಥಿಕವಾಗಿ ಅನುಕೂಲವನ್ನ ತಂದುಕೊಟ್ಟಿರ್ತಕ್ಕಂಥದ್ದು ಈ ವರ್ಷ ಧನುಸ್ಸು ರಾಶಿಯವರಿಗೆ ಏನು ಮಾಡುತ್ತೆ ಅಂದ್ರೆ ವೃತ್ತಿ ಜೀವನದಲ್ಲಿ ಹಿನ್ನಡೆಯನ್ನ ತಂದುಕೊಡುತ್ತೆ. ಹೇಗೆ ಅಂದ್ರೆ ಅಧಿಕವಾದ ಸೋಂಬೇರಿತನ, ವೃತ್ತಿಗೆ ಅಂದ್ರೆ ಉದ್ಯೋಗಕ್ಕೆ ಹೋಗಲ್ಲ, ಸೋಂಬೇರಿಯಾಗಿ ಮನೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದು, ಒಂದು ಟಿವಿಯನ್ನ ನೋಡ್ತಕ್ಕಂಥದ್ದು, ಹೀಗೆ ಕಾಲವನ್ನ ವ್ಯಯ ಮಾಡ್ತಾರೆ ಹೊರತು ಉದ್ಯೋಗದ ಕಡೆ ತಮ್ಮ ವೃತ್ತಿಯ ಕಡೆ ಗಮನವನ್ನ ವಹಿಸುವುದಿಲ್ಲ. ಇದರಿಂದ ಇವರ ಜೀವನದಲ್ಲಿ ಸಾಕಷ್ಟು ಹಿನ್ನಡೆಯನ್ನ ಕಾಣಬಹುದು. ಹಾಗೆ ವಾಹನದ ಮೇಲೆ, ಭೂಮಿಯ ಮೇಲೆ ಹೂಡಿಕೆ ಮಾಡುವವರಿಗೆ ಇದು ಅನುಕೂಲಕರವಾದ ಅವಧಿಯಲ್ಲ. ಅಂದ್ರೆ ಏನು ಧನುಸ್ಸು ರಾಶಿಯು ಯಾವಾಗ್ಲೂ ಕ್ಯಾಲ್ಕುಲೇಷನ್, ನನಗೇನು ಲಾಭ ಬರುತ್ತೆ, ಅವರು ಸ್ನೇಹ ಸಂಬಂಧಗಳಿಗೆ ಆದಷ್ಟು ಮಹತ್ವವನ್ನು ಕೊಡ್ತಕ್ಕಂಥವ್ರಲ್ಲ ಧನುಸ್ಸು ರಾಶಿಯವರು. ಯಾವಾಗ್ಲೂ ಲಾಭ, ಬರೀ ಲೆಕ್ಕಾಚಾರದ ಜೀವನ ಧನುಸ್ಸು ರಾಶಿ ಅವ್ರದ್ದು. ಹಾಗಾಗಿ ಆ ಧನುಸ್ಸು ರಾಶಿಯವರು ನನಗೇನು ಲಾಭ ಬರುತ್ತೆ ಅಂತ ಮಾತ್ರ ನೋಡ್ತಾರೆ. ಯಾವುದೇ ಒಂದು ವ್ಯಕ್ತಿಯ ಸ್ನೇಹವನ್ನ ಮಾಡಿದ್ರು ಅದರಿಂದ ಲಾಭ ಏನು ನನಗೆ ಅಂತ ನೋಡ್ತಕ್ಕಂತ ವ್ಯಕ್ತಿತ್ವ ಧನುಸ್ಸು ರಾಶಿಯವ್ರದ್ದಾಗಿರುತ್ತೆ. ಈ ವರ್ಷ ಆ ಲಾಭವನ್ನ ಹುಡುಕೋದಿಕ್ ಹೋದಾಗ ಭೂಮಿಯ ಮೇಲಾಗಿರ್ಲಿ, ವಾಹನದಿಂದ ಆಗಿರ್ಲಿ ಇವರಿಗೆ ಆದಷ್ಟು ಅನುಕೂಲವಿಲ್ಲ. ಹಾಗೆ ಕಠಿಣವಾದ ಪರಿಶ್ರಮವನ್ನು ಬಿಡಬೇಕು. ಇವರು ತಮ್ಮ ಸೋಂಬೇರಿತನವನ್ನು ಬಿಟ್ಟು ಕಠಿಣವಾದ ಪರಿಶ್ರಮವನ್ನು ಬಿದ್ರೆ ಈ ವರ್ಷ ಗೃಹ ನಿರ್ಮಾಣ ಮಾಡ್ತಕ್ಕಂಥ ಸಾಕಷ್ಟು ದಿವಸಗಳಿಂದ ಗೃಹವನ್ನ ಕಟ್ಟಬೇಕು ಅಂತ ಇರ್ತಾರೆ, ಮನೆಯನ್ನ ಖರೀದಿ ಮಾಡಬೇಕು ಅಂತ ಇರ್ತಾರೆ, ಅಥವಾ ಭೂ ಖರೀದಿಯನ್ನ ಮಾಡ್ಬೇಕಂತ ಇರ್ತಾರೆ. ಅಂತವ್ರಿಗೆ ಇವರ ಶ್ರಮದಿಂದ ತಕ್ಕಂತ ಪ್ರತಿಫಲ ಸಿಗ್ತಕ್ಕಂಥದ್ದನ್ನ ಕಾಣಬಹುದು. ಯಾತಕ್ಕೆ ಅಂದ್ರೆ ಅದು ನಿಖರತೆ ಇಲ್ಲ. ಯಾತಕ್ಕೆ ಅಂದ್ರೆ ಇವರು ಅಧಿಕವಾದಂತಹ ಸೋಂಬೇರಿತನ ಅಂತ ನಾನು ಮೊದಲೇ ಹೇಳಿದ್ದೇನೆ. ಆ ಸೋಂಬೇರಿತನವನ್ನ ಬಿಟ್ಟರೆ ಇವರ ಕನಸು ನನಸಾಗ್ತಕ್ಕಂಥದ್ದನ್ನ ಈ 2026ರಲ್ಲಿ ಧನುಸ್ಸು ರಾಶಿಯವರು 100ಕ್ಕೆ 200ರಷ್ಟು ಭಾಗವಾಗಿ ಪಡಿಬಹುದು. ಹಾಗೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಮಾತ್ರವೇ ಉತ್ತಮ ಫಲಿತಾಂಶವನ್ನು ಕಾಣಬಹುದು ಈ ವರ್ಷ. ಅಂದ್ರೆ ವಿದ್ಯಾರ್ಥಿಗಳು ಅಷ್ಟೇ ಸೋಂಬೇರಿತನ ಅಂತ ಏನ್ ಹೇಳಿದ್ನಲ್ಲ ಧನುಸ್ಸು ರಾಶಿಯವ್ರಿಗೆ, ಆ ಸೋಂಬೇರಿತನವೇ ಈ ವರ್ಷ ಅವರನ್ನ ಕುಗ್ಗಿಸ್ತಕ್ಕಂಥದ್ದು. ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಓದು ಅಂತ ಹೇಳಿ ಕುಂಡಿಸ್ತೀರಿ, ಓದು ಅಂತ ಕುಂಡಿಸಿದಾಗ ಮಕ್ಕಳು ಮೊಬೈಲ್ ನ ಇಟ್ಕೊಂಡು ಕಾಲ ಕಳೀತಕ್ಕಂಥದ್ದು, ಅಥವಾ ಅಯ್ಯೋ ನಾಳೆ ಓದ್ಕೊಳ್ಳೋಣ ಅಂತ ಮುಂದೂಡ್ತಾ ಹೋಗ್ತಕ್ಕಂಥದ್ದು. ಆ ಹೊರೆಯನ್ನ ನಿಭಾಯಿಸುವಂತಹ ಶಕ್ತಿ ಧನುಸ್ಸು ರಾಶಿಯವ್ರಿಗಿರೋದಿಲ್ಲ. ಯಾವುದೇ ಒಂದು ಕೆಲಸವನ್ನ ಆ ಕ್ಷಣದಲ್ಲೇ ಮುಗಿಸಿದ್ರೆ ಇವರು ಆದಷ್ಟು ಈ ವರ್ಷ ಶುಭ ಫಲಗಳನ್ನ ಕಾಣಬಹುದು. ಯಾಕಂದ್ರೆ ಕೆಲಸದ ಒತ್ತಡ ಹೆಚ್ಚಾಗತ್ತೆ, ಕೆಲಸದ ಹೊರೆ ಹೆಚ್ಚಾಗತ್ತೆ. ಆ ಹೊರೆಯನ್ನ ದಿನೇ ದಿನೇ ಮುಗಿಸ್ತಾ ಹೋದಷ್ಟು ಇವರಿಗೆ ಮುಂದೆ ಅನುಕೂಲವಾಗತ್ತೆ. ಆ ಹೊರೆಯಿಂದ ಇವರು ಅಧಿಕವಾದ ಮಾನಸಿಕ ಒತ್ತಡವನ್ನು ತೆಗೆದುಕೊಂಡು ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಶ್ವಾಸಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಸಾಕಷ್ಟು ಎದುರಿಸ್ತಕ್ಕಂಥದ್ದು ಈ ಧನುಸ್ಸು ರಾಶಿಯವರಿಗಿದೆ. ಆದಷ್ಟು ಈ ವರ್ಷದ ದ್ವಿತೀಯಾರ್ಧದಲ್ಲಿ ಅಂದ್ರೆ 6 ತಿಂಗಳು, ಎರಡನೇ 6 ತಿಂಗಳ ನಂತರದಲ್ಲಿ ಸಾಕಷ್ಟು ಜೋಪಾನವಾಗಿರಬೇಕು ಧನುಸ್ಸು ರಾಶಿಯವರು. ಆರೋಗ್ಯದಲ್ಲಿ ಹೃದಯದ ನೋವು ಅಂದ್ರೆ ಎದೆ ನೋವು ಕಾಣಿಸ್ಕೊಳ್ತು ಅಂತ ಹೇಳಿ ಗ್ಯಾಸ್ಟ್ರಿಕ್ ಅಂತ ಕೂತ್ಕೊಳ್ತಕ್ಕಂಥದ್ದು, ಅಥವಾ ಉಸಿರಾಟಕ್ಕೆ ಏನೋ ಸಮಸ್ಯೆ ಬಂದಿದೆ, ಏನೋ ಇರಬೇಕು ಅಂತ ಕೂತ್ಕೊಳ್ತಕ್ಕಂಥದ್ದು, ನಿಮಗೆ ನೀವೇ ವೈದ್ಯರಾಗಬೇಡಿ. ಇವ್ರದ್ದು ಧನುಸ್ಸು ರಾಶಿಯವ್ರದ್ದು ಏನ್ ಗೊತ್ತಾ, ಮನೆ ಮಧ್ಯೆ ಎಲ್ಲದಕ್ಕೂ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಧನುಸ್ಸು ರಾಶಿಯವರು. ಹಾಗಾಗಿ ಆದಷ್ಟು ವೈದ್ಯರ ಸಲಹೆಯನ್ನ ತೆಗೆದುಕೊಳ್ತಕ್ಕಂಥದ್ದು ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು. ಇವರು ಇದಕ್ಕೆ ಪರಿಹಾರವಾಗಿ ಕಾಗೆಗೆ ಆಹಾರವನ್ನ ಹಾಕ್ತಕ್ಕಂಥದ್ದು. ಅಂದ್ರೆ ಪ್ರಾತಃ ಕಾಲದಲ್ಲಿ ಎದ್ದವರು ನೀವು ದೇವರ ಪೂಜೆಯನ್ನ ಮಾಡಿ ಮನೆಯಲ್ಲಿ ಯಾವುದೇ ಒಂದು ಆಹಾರವನ್ನ ಮಾಡಿರ್ಲಿ, ಅಥವಾ ಈ ಮಿಕ್ಸ್ಚರ್ ಈ ತರದ ಏನಾದ್ರು ಸಿಗುತ್ತೆ, ಈ ಖಾದ್ಯ ಪದಾರ್ಥಗಳನ್ನ ತೆಗೆದು ಕಾಗೆಗೆ ಹಾಕೋದ್ರಿಂದ ಈ ವರ್ಷದ ನೀವು ಅಶುಭ ಫಲಗಳನ್ನ ಶುಭವಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದು ಅಂತ ಹೇಳ್ತೇನೆ. ಸರಿ ಗುರುಜಿ, ಮುಂದಿನ ರಾಶಿ ಮಕರ ರಾಶಿ. ನಾನು ಕೇಳಿರೋ ಹಾಗೆ ಕಳೆದ ವರ್ಷ ಮಕರ ರಾಶಿಗೆ ಅಷ್ಟಾಗಿ ಒಳಿತಿಲ್ಲ ಅಂತ, ಹಾಗಾಗಿ ಈ ವರ್ಷ ಹೇಗಿದೆ ಮಕರ ರಾಶಿಯವರಿಗೆ? ಮಕರ ರಾಶಿ, ತುಲಾ ರಾಶಿ, ಈ ರಾಶಿಗಳನ್ನೆಲ್ಲ ಕೇಳ್ತಾ ಇದ್ರೆ ನಮ್ಗೆ ಹೇಳೋದಕ್ಕೆ ಖುಷಿ ಆಗತ್ತಮ್ಮ. ಯಾತಕ್ಕೆ ಅಂದ್ರೆ ಮಕರ ರಾಶಿಯವರಿಗೆ ಕಳೆದ ವರ್ಷ ಅಲ್ಲ 6 ವರ್ಷದಿಂದ ಅವರು ಯಾವುದೇ ರೀತಿ ಶುಭ ಫಲಗಳನ್ನು ಅನುಭವಿಸೋದಿಕ್ಕೆ ಆಗ್ತಾ ಇಲ್ಲ. ಗುರುಬಲ ಬಂದಾಗ ಗುರು ವಕ್ರಗತಿಯಲ್ಲಿ ನಡೀತಾ ಇದ್ದ, ಎಲ್ಲಿ ಲಾಭವನ್ನ ಗಳಿಸಿದ್ರು ಅಲ್ಲಿ ನಷ್ಟವನ್ನೇ ಹುಡುಕ್ತಾ ಇದ್ರು ಮಕರ ರಾಶಿಯವರು. ಆದ್ರೆ ಮಕರ ರಾಶಿಯವರಿಗೆ ಈ ವರ್ಷ ಸಾಕಷ್ಟು ಶುಭ ಫಲಗಳನ್ನ ನೋಡ್ಬೋದು. ಈ ವರ್ಷ ತುಂಬಾ ಅನುಕೂಲಕರವಾಗಿರತಕ್ಕಂಥದ್ದು. ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು ಬರ್ತವೆ.
ಅಂದ್ರೆ ಇವರು ಮಕರ ರಾಶಿಯವರು ನೋಡದಲ್ಲಿರ್ತಕ್ಕಂಥ ಸವಾಲೇ ಇಲ್ಲ. ಎಲ್ಲಾ ಸವಾಲುಗಳನ್ನು ನೋಡಿ ಹರಿದು ಕುಡಿದು ಬಿಟ್ಟಿರ್ತಾರೆ. ಅಂತ ಸವಾಲುಗಳನ್ನೆಲ್ಲ ಇವರು ಪಾಸಿಟಿವ್ ಆಗಿ ತಗೊಳ್ತಾರೆ. ಇಲ್ಲಿವರೆಗೂ ಮಕರ ರಾಶಿಯವರು ಏನಂದ್ರೆ ಹೋದ ವರ್ಷ 2025 ನೋಡಿ ಎಲ್ಲಾ ಯಾವುದೇ ಒಂದು ಬಂದ್ರೆ ನೆಗೆಟಿವ್ ಆಗಿ ಘೋಷಣೆ ಮಾಡ್ತಕ್ಕಂಥದ್ದು, ಅವ್ರಿಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಆದ್ರೆ ಈ ವರ್ಷ ಏನೇ ನೆಗೆಟಿವ್ ಬಂದ್ರು ಇವರೇ ಪಾಸಿಟಿವ್ ಮಾಡ್ಕೊಂಡ್ಬಿಡ್ತಾರೆ. ಯಾವುದೇ ನಕಾರಾತ್ಮಕವಾಗಿ ಬಂದ್ರು ಅದನ್ನು ಸಕಾರಾತ್ಮಕವಾಗಿ ಮಾಡ್ಕೊಳ್ತಕ್ಕಂಥದ್ದು. ವ್ಯವಹಾರ ಉದ್ಯೋಗದಲ್ಲಿ ಶ್ರಮವು ಫಲಿತಾಂಶವನ್ನು ಕೊಡ್ತಕ್ಕಂಥ ಸಮಯ. ಅಂದ್ರೆ ಈಗ ತುಂಬಾ ಸಾಕಷ್ಟು ಭೂಮಿ ವ್ಯವಹಾರಗಳನ್ನ ಮಾಡ್ತಾ ಇರ್ತಾರೆ ಮಕರ ರಾಶಿಯವ್ರಿಗೆ. ಏನಂದ್ರೆ ಸಾಕಷ್ಟು ಭೂಮಿ ವ್ಯವಹಾರ, ಶ್ರಮಜೀವಿಗಳವರು. ಶನಿ ಮಹಾತ್ಮ ಅಧಿಪತಿ ಆಗಿರೋದ್ರಿಂದ ಶ್ರಮಜೀವಿಗಳು. ಆದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋದಿಲ್ಲ. ಯಾಕಂದ್ರೆ ಶನಿ ಮಹಾತ್ಮನ ನಾವು ಮಂದಕಾರಕ ಅಂತ ಹೋಗ್ತೇವೆ. ಆ ಮಂದಕಾರಕನಾಗಿರ್ತಕ್ಕಂಥದ್ರಿಂದ ಆ ರಾಶಿಯವರು ಸಮೇತವಾಗಿ ಮಂದಗತಿಯ ಜೀವನವನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಈ ವರ್ಷ ಅವರ ಶ್ರಮಕ್ಕೆ ಸಾಕಷ್ಟು ಪ್ರತಿಫಲಗಳನ್ನ ಕಾಣಬಹುದು, ಅಧಿಕವಾದಂತಹ ಆದಾಯ. ಆದ್ರೆ ಇವರು ತಮ್ಮ ಅಲ್ಪ ಬುದ್ಧಿಯಿಂದ, ಅಂದ್ರೆ ಈಗ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಏನ್ ಮಾಡ್ತಾನೆ, ಮಧ್ಯರಾತ್ರಿಯಲ್ಲಿ ಕೊಡೆ ಹಿಡಿತಾನೆ ಅಂತೀವಿ. ಅದೇ ರೀತಿಯಾಗಿ ಇಲ್ಲಿವರೆಗೂ ಮಕರ ರಾಶಿಯವರು ಕಷ್ಟ ಅನುಭವಿಸಿರ್ತಾರೆ, ಯಾವುದೇ ರೀತಿಯ ಸುಖ ಜೀವನಗಳನ್ನ ಅನುಭವಿಸೋದಿಕ್ಕಾಗಿರೋದಿಲ್ಲ. ಈಗ ಅಧಿಕವಾದಂತಹ ಧನದ ಆಗಮನದಿಂದ ಆ ದುಡ್ಡನ್ನ ಉಳಿತಾಯ ಮಾಡುವಂತಹ ಯೋಚನೆಯನ್ನ ಬಿಟ್ಟು ವ್ಯಯ ಮಾಡತಕ್ಕಂಥದ್ದು ಹೆಚ್ಚಾಗುತ್ತೆ. ಆದಷ್ಟು ಉಳಿತಾಯದ ಕಡೆ ಗಮನವನ್ನ ಕೊಡ್ತಕ್ಕಂಥದ್ದು ನಿಮಗೆ ಶುಭಕರವಾಗಿರ್ತಕ್ಕಂಥದ್ದನ್ನ ಕಾಣಬಹುದು. ಹಾಗೆ ಈ ವರ್ಷ ನೀವು ಏನೇ ಪ್ರಯತ್ನ ಪಟ್ಟರು ಯಶಸ್ಸು ಅಂತಕ್ಕಂಥದ್ದು ನಿಮ್ಮ ಜೊತೆ ಇರತಕ್ಕಂಥದ್ದನ್ನ ಕಾಣಬಹುದು. ವಿದ್ಯಾರ್ಥಿಗಳು ಈ ವರ್ಷ ನಿಮ್ಮ ಸಂಪೂರ್ಣ ಸಮಯವನ್ನ ವಿದ್ಯಾಭ್ಯಾಸದ ಕಡೆ ಸಮರ್ಪಣೆ ಮಾಡಿದ್ದೇ ಆದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಯಾತಕ್ಕೆ ಅಂದ್ರೆ ಮಕರ ರಾಶಿಯವರಿಗೆ ವಿದ್ಯಾಭ್ಯಾಸಾಧಿಪತಿ ಬಂದು ಉತ್ತಮ ಸ್ಥಾನದಲ್ಲಿರೋದ್ರಿಂದ ಅದಕ್ಕೆ ತಕ್ಕ ಪ್ರತಿಫಲ ಬೇಕಂದ್ರೆ, ಈ ವರ್ಷ ಕೊಡ್ತಕ್ಕಂತ ಶುಭ ಫಲಗಳು ನಿಮಗೆ ಬೇಕಂದ್ರೆ ಸಂಪೂರ್ಣ ಸಮಯವನ್ನ ವಿದ್ಯಾಭ್ಯಾಸಕ್ಕೆ ಅಂತಾನೆ ಅರ್ಪಣೆನ ಮಾಡಿ ಬೇರೆ ರೀತಿಯ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ ಬೇಡ ಅಂತ ಹೇಳಿ ಹೇಳ್ತೇನೆ. ಹಾಗೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಅಂದ್ರೆ ಈ ವರ್ಷದ 2ನೇ ಭಾಗದಲ್ಲಿ ಮದುವೆ ವೈವಾಹಿಕ ಜೀವನದಲ್ಲಿ ಸಾಕಷ್ಟು, ಅಂದ್ರೆ ಮದುವೆಯಾಗದಲ್ಲಿ ಇರ್ತಕ್ಕಂಥವ್ರಿಗೆ ವಿವಾಹ ಅನುಕೂಲವಾಗುತ್ತೆ, ಮದುವೆಯಾಗಿರ್ತಕ್ಕಂಥವ್ರಿಗೆ ವೈವಾಹಿಕ ಜೀವನ ಸಾಕಷ್ಟು ಅನುಕೂಲಕರವಾಗಿರುತ್ತೆ. ಹೀಗೆಂದ್ರೆ ಕುಟುಂಬದಿಂದ ದೂರ ಇರ್ತಕ್ಕಂಥವ್ರು ಕುಟುಂಬದ ಜೊತೆ ಸೇರ್ತಕ್ಕಂಥದ್ದಾಗಿರ್ಬೋದು. ಕುಟುಂಬದಲ್ಲಿ ಸಾಕಷ್ಟು ವರ್ಷಗಳಿಂದ, ಅಂದ್ರೆ ಮಕರ ರಾಶಿಯವರ ನಾವು ಹೇಳ್ತೇವೆ ಭಿನ್ನಾಭಿಪ್ರಾಯಗಳಿಗೆ ಅಧಿಪತಿ ಆಗಿರ್ತಕ್ಕಂಥವ್ರು ಅಂತ. ಎಲ್ಲಿ ಹೋದ್ರು ಒಂದು ಗಲಾಟೆ ಅಥವಾ ಒಂದು ಗದ್ದಲಕ್ಕೆ ಸಿಗಾಕೊಳ್ತಕ್ಕಂಥವ್ರು ಆಗಿರ್ತಾರೆ ಮಕರ ರಾಶಿಯವರು. ಆ ತರದ ವ್ಯಾಜ್ಯಗಳಿಂದ ಹೊರ ಬರ್ತಕ್ಕಂಥದ್ದನ್ನ ಕಾಣಬಹುದು. ಆಹಾರದ ಬಗ್ಗೆ ಸಾಕಷ್ಟು ಗಮನವನ್ನು ವಹಿಸಿ. ಏನು ಊಟವನ್ನ ಮಾಡ್ತೀರಿ, ಯಾವ ಆಹಾರವನ್ನು ತಿಂತೀರಿ, ನಿಮಗೆ ಎಷ್ಟು ಅಗತ್ಯವಿದೆ. ಅಂದ್ರೆ ನೀವು ರಾತ್ರಿ ತಿಂತಕ್ಕಂತ ಆಹಾರ ಒಂದು ತುತ್ತು ಕಮ್ಮಿಯನ್ನೇ ತಿಂತಕ್ಕಂಥದ್ದು ತುಂಬಾ ಒಳ್ಳೆಯದು ಈ ವರ್ಷದಲ್ಲಿ. ಯಾತಕ್ಕೆ ಅಂದ್ರೆ ಅಜೀರ್ಣವಾದ ಸಮಸ್ಯೆ ಅಥವಾ ವಾಂತಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಯನ್ನು ಈ ವರ್ಷದ ಏಕ ಸಾಲಿಗೂ ನೀವು ಎದುರಿಸಬೇಕಾಗತ್ತೆ. ಹಾಗಾಗಿ ಆಹಾರದ ಬಗ್ಗೆ ಸಾಕಷ್ಟು ಗಮನವನ್ನು ವಹಿಸಿ ನೀವು ತಿಂತಕ್ಕಂತ ಆಹಾರ ಎಷ್ಟು ಶುದ್ಧವಾಗಿದೆ, ಎಷ್ಟು ಯೋಗ್ಯವಾಗಿದೆ ಅಂತಕ್ಕಂಥದ್ದನ್ನ ನೋಡಿ ನೀವು ಆಹಾರವನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯವಾಗಿರಬಹುದು ಅಂತ ಹೇಳ್ತೇವೆ. ಈ ವರ್ಷ ನಿಮಗೆ ಇರತಕ್ಕಂತಹ ಶುಭಾಶುಭ ಫಲಗಳು ನಿಮ್ಮ ದಶಭಕ್ತಿಯ ಪ್ರಕಾರವಾಗಿ ಇನ್ನೂ ಸಾಕಷ್ಟು ಶುಭ ಫಲಗಳು ಸಿಗಬೇಕು ಅಂದ್ರೆ ಉತ್ತಮವಾದ ಒಂದೇ ಒಂದು ಪರಿಹಾರವಂದ್ರೆ ಶಿವನ ಸೇವೆಯನ್ನ ಮಾಡತಕ್ಕಂಥದ್ದು. ಶಿವನಿಗೆ ಹಾಗೆ ನಂದಿಗೆ ಪ್ರದೋಷ ಕಾಲದಲ್ಲಿ ಪೂಜೆಯನ್ನ ಮಾಡಿಸ್ತಕ್ಕಂಥದ್ದು ನಿಮಗೆ ಸಾಕಷ್ಟು ಲಾಭವನ್ನ ತಂದುಕೊಡೋದನ್ನ ಕಾಣಬಹುದು. ಎಸ್, ಹೌದು. ಮಕರ ರಾಶಿ ಕಳೆದ ವರ್ಷಗಳಿಂದ ಸಾಕಷ್ಟು ತೊಂದರೆ ಅನುಭವಿಸಿದ್ದೀರಾ. ಈ ವರ್ಷ ಸಾಕಷ್ಟು ಶುಭ ಫಲ ಇದೆ, ಅದನ್ನ ಉತ್ತಮ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ಬೋದು. ಸರಿ ಗುರುಜಿ, ಮುಂದಿನ ರಾಶಿ ಕುಂಭ ರಾಶಿ ಹೇಗಿದೆ ಈ ವರ್ಷ ಕುಂಭರಾಶಿಯವರಿಗೆ? ಕುಂಭರಾಶಿಯವರಿಗೆ ಈ ವರ್ಷ ಅಶುಭ ಫಲಗಳನ್ನ ಕಾಣಬಹುದಮ್ಮ. ಈ ಕುಂಭರಾಶಿಯವರಿಗೆ ಗುರುವಿನ ಆಶೀರ್ವಾದ ಇದೆ. ನಿಮ್ಮ ಜೀವನವು ಸಮತೋಲನವಾಗಿರುತ್ತೆ. ಅಂದ್ರೆ ಯಾವುದೇ ರೀತಿ ಬದಲಾವಣೆ ಇಲ್ಲ, ಜೀವನದಲ್ಲಿ ಸ್ಥಿರವಾಗೇ ಇರುತ್ತೆ. ಈಗ ಹೇಗಿದೆಯೋ ಹಾಗೇ ನಡೀತಾ ಇರುತ್ತೆ. 2025 ಹೇಗೆ ನಡೀತಾ ಇದೆಯೋ ಹಾಗೆ 2026 ಹಾಗೇ ನಡೀತಾ ಇರುತ್ತೆ. ಇತರ ಗ್ರಹಗಳ ಸ್ಥಾನಗಳು ಕುಂಭರಾಶಿಯ ಮೇಲೆ ಅಷ್ಟು ಶುಭ ಫಲಗಳನ್ನ ನೀಡುತ್ತಾ ಇಲ್ಲ. ಹಾಗಾಗಿ ಹೆಚ್ಚು ಜಾಗರೂಕತೆಯಿಂದ ಇರಬೇಕಾಗತ್ತೆ ಕುಂಭರಾಶಿಯವರು. ವೃತ್ತಿ ಜೀವನದಲ್ಲಿ ಸಾಕಷ್ಟು ನೀವು ನಿಮ್ಮ ಕೈಯಲ್ಲಾದಂತಹ ಪ್ರಯತ್ನವನ್ನ ಹಾಕಿ ನಿಮ್ಮದೇ ಆದಂತಹ ಒಂದು ಹೆಸರು ಗಳಿಕೆಯನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಬೀಳಿ. ಯಾತಕ್ಕೆ ಅಂದ್ರೆ ಕುಂಭರಾಶಿಯವರು ಏನಂದ್ರೆ ಸೋಂಬೇರಿಗಳು ಅಂತ ಹೇಳ್ತೇವೆ. ಯಾತಕ್ಕೆ ಅಂದ್ರೆ ಯಾರೋ ಒಬ್ರು 4 ಜನ ಹೊಗಳಿದ್ರು ಅಂದ್ರೆ ಅಥವಾ ಈತನ ಹೆಸರನ್ನ ಕುಂಭರಾಶಿಯ ವ್ಯಕ್ತಿಯ ಹೆಸರನ್ನು ಎಲ್ಲಾದ್ರೂ ಬಳಸಿದ್ರು ಅಂದ್ರೆ ಅವರು ನಾನೆಲ್ಲೋ ಒಂದು ಉನ್ನತವಾದ ಶ್ರೇಣಿಯಲ್ಲಿದ್ದೇನೆ, ನನಗೆ ಯಾವುದೋ ಒಂದು
ಸ್ಥಾನ ಸಿಕ್ಕಿದೆ ಅಂತಕ್ಕಂತ ಒಂದು ಜಂಬ ಜಾಸ್ತಿ ಇರುತ್ತೆ ಕುಂಭರಾಶಿಯವರಿಗೆ. ಆ ಜಂಬದ ಮನೋಭಾವದಿಂದ ಏನ್ ಮಾಡ್ತಾರೆ ಅಂದ್ರೆ ನಾನು ಮಾಡಿದ್ದನ್ನೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ ಜನ, ನಾನು ಹೇಳಿದ್ದನ್ನೆಲ್ಲ ಕೇಳ್ತಾರೆ ಅಂತಕ್ಕಂಥ. ಹೌದು, ಆ ರೀತಿಯಾಗಿರುತ್ತೆ. ಇವರು ಆ ರೀತಿಯಾಗಿ ಅಂದ್ರೆ ಒಂದು ಬ್ರಾಡ್ ಮೈಂಡ್ ಅಲ್ಲಿ ಹೋಗ್ತಾ ಇದ್ರು ಅಂದ್ರೆ ಇವರಿಗೆ ಅದು ಈ ವರ್ಷ ಉಲ್ಟಾ ಹೊಡಿತಕ್ಕಂಥದ್ದನ್ನ ಕಾಣಬಹುದು. ಅಂದ್ರೆ ಉಲ್ಟಾ ಅಂದ್ರೆ ಏನಂದ್ರೆ ಇವರು ಏನ್ ಅನ್ಕೊಂಡು ಹೋಗ್ತಾರೆ ಅದಕ್ಕೆ ಪ್ರತ್ಯುತ್ತರವಾಗಿ ಆಪೋಸಿಟ್ ರಿಯಾಕ್ಷನ್ ಬರ್ತಕ್ಕಂಥದ್ದನ್ನ ಕಾಣಬಹುದು. ಹಾಗಾಗಿ ಕುಂಭರಾಶಿಯವರು ನೀವು ಮಾಡತಕ್ಕಂಥ ಕೆಲಸದ ಮೇಲೆ ಮೊದಲು ನೀವು ಗೌರವವನ್ನ ಕೊಡಿ. ನಿಮ್ಮ ಸಂಪೂರ್ಣವಾದ ಮನಸ್ಸನ್ನ ಇಟ್ಟು ನಿಮ್ಮ ಕೆಲಸದಲ್ಲಿ ನೀವು ಎಷ್ಟು ಉತ್ತಮ ಅನ್ನಿಸ್ಕೊಳಕ್ಕಾಗತ್ತೋ ಅಷ್ಟು ಉತ್ತಮ ಅನ್ನಿಸ್ಕೊಂಡ್ರೆ ನಿಮಗೆ ಸಾಕಷ್ಟು ಒಳಿತನ ಕಾಣೋದಕ್ಕೆ ಆಗತ್ತೆ. ಇಲ್ಲ ಅಂದ್ರೆ ಈ ವರ್ಷ ನೀವು ಬೀಳ್ತಕ್ಕಂತ ಎಡವು ಏನು, ಈ ವರ್ಷ ನೀವು ಉದ್ಯೋಗದಲ್ಲಿ ತೋರಿಸ್ತಕ್ಕಂಥ ಅಸಡ್ಡೆ ಆಗಿರ್ಬೋದು, ಆಲಸ್ಯ ಆಗಿರ್ಬೋದು, ನಿಮ್ಮ ಜೀವನದುದ್ದಕ್ಕೂ ಪಾಠವಾಗ್ತಕ್ಕಂಥದ್ದನ್ನ ಕಾಣಬಹುದು. ಹಾಗಾಗಿ ಕುಂಭರಾಶಿಯವರು ದಯಮಾಡಿ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ಸಮರ್ಥನೆಯನ್ನ ಕೊಡೋದಕ್ಕೆ ಪ್ರಯತ್ನ ಪಡಿ. ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನವನ್ನು ವಹಿಸಿ. ಈ ಬ್ಯಾಕ್ ಪೈನ್ ಇರ್ತಕ್ಕಂಥವ್ರು ಅಥವಾ ಕಾಲು ನೋವುಗಳಿರ್ತಕ್ಕಂಥವ್ರು ಈ ವರ್ಷ ಸಾಕಷ್ಟು ಆರೋಗ್ಯದ ಕಡೆ ಗಮನವನ್ನು ವಹಿಸಬೇಕಾಗತ್ತೆ. ಯಾತಕ್ಕೆ ಅಂದ್ರೆ ಶಸ್ತ್ರಚಿಕಿತ್ಸೆ ಆಗ್ತಕ್ಕಂಥ ಯೋಗ ಇದೆ. ಈ ವರ್ಷ ಯಾವುದಾದ್ರೂ ಒಂದು ಆಪರೇಷನ್ ಆಗ್ತಕ್ಕಂಥದ್ದಿದೆ. ಕುಂಭರಾಶಿಯವರು ಆದಷ್ಟು ಆರೋಗ್ಯವನ್ನ ಕೇರ್ಲೆಸ್ ಮಾಡ್ತಕ್ಕಂಥದ್ದು. ಏನಂದ್ರೆ ನೀವೇನ್ ಮಾಡ್ತೀರಿ, ಯಾವುದೋ ಒಂದು ತಲೆನೋವು ಅದೇನಕ್ಕೆ ಬಂದಿರುತ್ತೆ, ಬಿಡು ಒಂದು ಮಾತ್ರೆ ತೆಗೆದುಕೊಂಡ್ರೆ ಸರಿ ಹೋಗುತ್ತೆ ಅಂತಕ್ಕಂಥ ಒಂದು ಕೇರ್ಲೆಸ್ ಏನಿದೆ ಅದು ದೊಡ್ಡದಾಗ್ತಕ್ಕಂಥದ್ದನ್ನ ಕಾಣಬಹುದು. ಯಾತಕ್ಕೆ ಅಂದ್ರೆ ನೀವು ಯಾವುದಾದ್ರೂ ಚಿಕ್ಕದಾಗಿ ಕಂಡಂತ ಆರೋಗ್ಯ ಸಮಸ್ಯೆಯನ್ನ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಬಗೆಹರಿಸಿಕೊಳ್ಳೋದ್ರಿಂದ ಸಾಕಷ್ಟು ಲಾಭಗಳನ್ನ ಆರೋಗ್ಯದಲ್ಲಿ ನೀವು ಈ ವರ್ಷ ಕಾಣಬಹುದು. ಆದಾಯವು ಸ್ಥಿರವಾಗಿರುವುದಿಲ್ಲ. ಈ ವರ್ಷ ನೀವೇನೋ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡ್ಬಿಟ್ಟಿರ್ತೀರಿ ಕುಂಭರಾಶಿಯವರು. ನನಗೆ ಇಷ್ಟ ಆದಾಯ ಬಂದೇ ಬರುತ್ತೆ, ಇದಕ್ಕೆ ತಕ್ಕಷ್ಟು ನಾನು ಕಮಿಟ್ಮೆಂಟ್ಸ್ ಗಳನ್ನ ಮಾಡ್ಕೊಂಡ್ಬಿಟ್ಟಿರ್ತೀರಿ. ಇದ್ರಲ್ಲಿ ನಾನು ಇಷ್ಟು ಉಳಿಸ್ತೇನೆ, ಇಷ್ಟು ಇದನ್ನ ಮಾಡ್ತೇನೆ, ಇನ್ನೊಂದು ಮತ್ತೊಂದು ಅಂತ ಹೇಳಿ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀರಿ. ಈ ಕಮಿಟ್ಮೆಂಟ್ಸ್ ಗಳೆಲ್ಲ ಉಲ್ಟಾ ಪಲ್ಟಾ ಆಗ್ತಕ್ಕಂಥದ್ದನ್ನ ಕಾಣಬಹುದು. ಯಾತಕ್ಕೆಂದ್ರೆ ಆದಾಯದ ಮೂಲ ಸ್ಥಿರವಾಗಿರುವುದಿಲ್ಲ. ನಾನು ಹೇಳಿದೆ ಉದ್ಯೋಗದಲ್ಲಿ ತೊಂದರೆ ಆಗತ್ತೆ ಅಂತ ಹೇಳಿದೆ. ಈಗ ಉದ್ಯೋಗದಲ್ಲಿ ನೀವು ಸಂಪೂರ್ಣ ಮನೋಭಾವ ಅಂದ್ರೆ ಸಮರ್ಪಣೆನ ಮಾಡಲಿಲ್ಲ ಅಂದಾಗ ಉದ್ಯೋಗದಲ್ಲಿ ಯಾವುದೇ ರೀತಿ ಅಭಿವೃದ್ಧಿಯನ್ನ ಕಾಣೋದಿಲ್ಲ, ಉದ್ಯೋಗ ನಷ್ಟವಾಗ್ತಕ್ಕಂಥ ಯೋಗ ಇರುತ್ತೆ. ಆ ಸಮಯದಲ್ಲಿ ನೀವು ಮಾಡ್ಕೊಂಡಿರ್ತಕ್ಕಂಥ ಕಮಿಟ್ಮೆಂಟ್ಸ್ ಗಳೇನಿರುತ್ತೆ ಅದಕ್ಕೆ ಸಾಕಷ್ಟು ಕಷ್ಟ ಆಗ್ತಕ್ಕಂಥದನ್ನ ಕಾಣಬಹುದು. ಹಾಗಾಗಿ ನೀವು ಈ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಕುಟುಂಬದಲ್ಲಿ ಸಣ್ಣ ಪುಟ್ಟ ತೊಂದರೆಗಳನ್ನ ಎದುರಿಸ್ತೀರಿ. ಅಂದ್ರೆ ಮಾತಿನ ಮೇಲೆ ಸಾಕಷ್ಟು ಹಿಡಿತವನ್ನ ಇಟ್ಕೊಳ್ಳಿ ಕುಂಭರಾಶಿಯವರು. ಈ ವರ್ಷದ ದ್ವಿತೀಯಾರ್ಧದಲ್ಲಿ ಸಾಕಷ್ಟು ತೊಂದರೆಗಳು ಅಂದ್ರೆ ನಿಮ್ಮ ದುಡುಕು ಮಾತುಗಳಿಂದ ಕುಟುಂಬದಿಂದ ಹೊರಬರ್ತಕ್ಕಂಥ ಯೋಗ ತುಂಬಾ ಇದೆ. ಆ ಕುಟುಂಬದಿಂದ ದೂರ ಉಳಿತಕ್ಕಂಥದ್ದಿದೆ. ಕುಟುಂಬದಲ್ಲಿ ಅಹಿತಕರವಾದ ಘಟನೆಗಳು ನಡೆಯತಕ್ಕಂಥದ್ದು ಜಾಸ್ತಿ ಇದೆ. ಹಾಗಾಗಿ ಕುಂಭರಾಶಿಯವರು ಶಿವನಿಗೆ ಹಾಲಿನ ಅಭಿಷೇಕವನ್ನ ಮಾಡಿಸುವುದರಿಂದ ಆದಷ್ಟು ಶುಭ ಫಲಗಳನ್ನ ಪಡಿಬಹುದು. ಹಾಗೆ ಆರೋಗ್ಯದ ಕಡೆ ಪುನಃ ಹೇಳ್ತಾ ಇದ್ದೇನೆ, ಸಾಕಷ್ಟು ಗಮನವನ್ನ ವಹಿಸಿ. ಮುಂದಿನ ರಾಶಿ ಮೀನರಾಶಿ, ಕೊನೆಯ ರಾಶಿ ಹೇಗಿದೆ ಈ ವರ್ಷ ಅವರಿಗೆ? ಇನ್ನ 12ನೇ ರಾಶಿ ಮೀನರಾಶಿ. ಮೀನರಾಶಿಯು ಈ ವರ್ಷ ಮಿಶ್ರ ಫಲಗಳನ್ನ ಕಾಣಬಹುದು. ಯಾಕೆಂದ್ರೆ 2025ರಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನ ಪಡೆದಿದ್ದಾರೆ ಮೀನರಾಶಿಯವರು. ಈ ವರ್ಷ 2026ರಲ್ಲಿ ಮಿಶ್ರ ಫಲಗಳನ್ನ ಕಾಣಬಹುದು. ಈ ವರ್ಷ ಯಾತಕ್ಕೆ ಅಂದ್ರೆ ಶನಿ ಮಹಾತ್ಮ ಮೀನರಾಶಿಯಲ್ಲಿ ಸಂಚರಣೆಯನ್ನ ಮಾಡ್ತಾ ಇರೋದ್ರಿಂದ ಇವರಿಗೆ 50-50 ಯೋಗ ಅಂತ ಹೇಳ್ತೇವೆ. ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಎರಡು ಫಲಗಳನ್ನ ಕಾಣಬಹುದು. ಈ ವರ್ಷ ಇವರು ಸಾಕಷ್ಟು ಸವಾಲುಗಳನ್ನು ಎದುರಿಸಬಹುದು. ಇವರು ಏನಂದ್ರೆ ಇವರಿಗಿಂತ ಮೇಧಾವಿಗಳಿಂದ ಪ್ರಶಂಸೆಗೆ ಒಳಗಾಗ್ತಕ್ಕಂಥದ್ದು ಅಥವಾ ಇವರಿಗಿಂತ ದೊಡ್ಡವರಿಂದ ಇವರ ತಪ್ಪಿನ ಅರಿವಾಗ್ತಕ್ಕಂಥದ್ದನ್ನ ಕಾಣಬಹುದು. ಹಾಗೆ ಇವರು ಸಾಕಷ್ಟು ಕಠಿಣ ಪರಿಶ್ರಮ ಮತ್ತೆ ಎಚ್ಚರಿಕೆಯಿಂದ ಮುಂದೆ ಹೋಗ್ತಕ್ಕಂಥದ್ದು ತುಂಬಾ ಮುಖ್ಯ. ಏನಂದ್ರೆ ಇವರೇನಂದ್ರೆ ನಾನು ಈಗ ಹೇಳಿದೆ ಸಾಕಷ್ಟು ಮೇಧಾವಿಗಳಿಂದ ಪ್ರಶಂಸೆಗೆ ಒಳಗಾಗ್ತಕ್ಕಂಥದ್ದನ್ನ ಕಾಣಬಹುದು. ಅಂದ್ರೆ ಇವರಿಗಿಂತ ತುಂಬಾ ವಿದ್ಯಾವಂತರಾಗಿರ್ಲಿ ಅಥವಾ ಇವರಿಗಿಂತ ತುಂಬಾ ತಿಳಿದಿರ್ತಕ್ಕಂಥ ವ್ಯಕ್ತಿಗಳಿಂದ ಒಂದು ಗೌರವವನ್ನ ಪಡಿಬೇಕಂದಾಗ ಇವರು ಕೊಡ್ತಕ್ಕಂತಹ ಮಾಡ್ತಕ್ಕಂಥ ಕೆಲಸದಲ್ಲಿ ಸಂಪೂರ್ಣವಾಗಿದ್ದಾಗ ಮಾತ್ರ ಇನ್ನೊಬ್ಬರು ಇವರನ್ನು ಗುರುತಿಸಿ ಗೌರವಿಸೋದಕ್ಕೆ ಸಾಧ್ಯ. ಆದ್ರೆ ಇವರ ಅಹಂಕಾರ ಮನೋಭಾವ ಜಾಸ್ತಿ ಇರುತ್ತೆ. ಅಂದ್ರೆ ಶನಿ ಮಹಾತ್ಮ ಏನ್ ಹೇಳ್ತಾನೆ ಅಂದ್ರೆ ನಾವು ಮಾಡತಕ್ಕಂಥದ್ದು ಕರ್ಮಕ್ಕೆ ತಕ್ಕಂತ ಪ್ರತಿಫಲವನ್ನು ಕೊಡ್ತಕ್ಕಂಥವನೇ ಶನಿ ಮಹಾತ್ಮ. ಈ ವರ್ಷ ಮೀನರಾಶಿಯಲ್ಲಿ ಇರೋದ್ರಿಂದ ನೀವು ಮಾಡೋದಕ್ಕೆ ತಕ್ಕಂತ ಪ್ರತಿಫಲವನ್ನ ಪಡಿತೀರಿ. ಹಾಗಾಗಿ ಸಾಕಷ್ಟು ಕಠಿಣವಾದ ಪರಿಶ್ರಮವನ್ನ ಆಗ್ತಕ್ಕಂಥದ್ದು ತುಂಬಾ ಅನುಕೂಲಕರವಾಗುತ್ತೆ. ಇಲ್ಲದ ಹೊರತಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಏರಿಳಿತಗಳನ್ನ ಕಾಣಬಹುದು. ಹಾಗೆ ನಿಮ್ಮ ಜವಾಬ್ದಾರಿಗಳನ್ನ ನೀವು ನಿರ್ವಹಿಸುವಲ್ಲಿ ಪೂರ್ಣರಾಗುವುದಿಲ್ಲ. ಈ ವರ್ಷ ಏನಂದ್ರೆ ನಿಮ್ಮದೇ ಆದಂತಹ ಜವಾಬ್ದಾರಿಗಳಿರುತ್ತೆ, ಅದನ್ನ ಪೂರ್ಣ ಮಾಡುವಲ್ಲಿ ನೀವು ಯಶಸ್ಸಾಗದೆ ಇರೋದನ್ನ ಕಾಣಬೇಕು. ಹಾಗಾಗಿ ಈ ಯಶಸ್ಸನ್ನ ನೀವು ಗಳಿಸಬೇಕು ಅನ್ನೋದಾದ್ರೆ ನೀವು
ಮೊದಲಿಗೆ ನಿಮ್ಮ ಜವಾಬ್ದಾರಿಗಳಿಗೆ ನೀವು ಗೌರವವನ್ನ ಕೊಡಿ. ಯಾತಕ್ಕೆ ಅಂದ್ರೆ ನಿಮಗೆ ನಿಮ್ಮ ಜವಾಬ್ದಾರಿಗಳನ್ನ ಏನಂದ್ರೆ ಇಲ್ಲಿವರೆಗೂ ನಾನು ನಡೆಸಿದ್ದೇನೆ, ಇನ್ನು ಮುಂದಕ್ಕೆ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದು ನಿಮ್ಮ ಮನಶ್ಚಿಂತೆ ಏನಿದೆ ಅದು ನಿಮಗೆ ಈ ವರ್ಷ ಉಲ್ಟಾ ಹೊಡಿತಕ್ಕಂಥದ್ದನ್ನ ಕಾಣ್ಬೋದು. ಹಾಗಾಗಿ ನೀವು ಆದಷ್ಟು ಮೀನರಾಶಿಯವರು ನಿಮ್ಮ ಜವಾಬ್ದಾರಿ ಏನಿದೆ ಅದರ ಕಡೆ ಸಾಕಷ್ಟು ಗಮನವನ್ನು ಕೊಟ್ಟು ಆ ಜವಾಬ್ದಾರಿಯನ್ನ ಪೂರ್ಣ ಮಾಡಿದ್ರೆ ಈ ಮೇಲೆ ಹೇಳಿದಂತಹ ಸಕಲ ಶುಭ ಫಲಗಳನ್ನ ನೀವು ಕಾಣಬಹುದು. ಹಾಗೆ ಆರೋಗ್ಯದ ಕಡೆ ಸಾಕಷ್ಟು ಗಮನವನ್ನು ವಹಿಸಬೇಕು. ಈ ವರ್ಷ ವಾಹನವನ್ನು ಚಲಾವಣೆ ಮಾಡಬೇಕಾದ್ರೆ ಸಾಕಷ್ಟು ಗಮನ. ಡಯಾಬಿಟಿಸ್ ಇರತಕ್ಕಂಥವರು ಸಾಕಷ್ಟು ಜಾಗೃತೆಯಿಂದ ಇರಬೇಕು. ಅಧಿಕವಾದಂತಹ ಉಪವಾಸವನ್ನ ಮಾಡ್ತಕ್ಕಂಥದ್ದು, ವ್ರತವನ್ನ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಮಾಡ್ತಕ್ಕಂಥವ್ರು ದಯವಿಟ್ಟು ಶುಗರ್ ಪೇಷಂಟ್ಗಳು ಆದಷ್ಟು ಅದನ್ನ ನಿಲ್ಲಿಸಿ ನಿಮ್ಮ ಆರೋಗ್ಯದ ಕಡೆ ಸಾಕಷ್ಟು ಗಮನವನ್ನ ಕೊಡಿ. ಹಾಗೆ ಯಾವುದೇ ಕೆಲಸಗಳನ್ನ ನೀವು ಉಳಿಸ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ಅಂದ್ರೆ ಏನಂದ್ರೆ ನೀವು ಕೆಲಸದ ಒತ್ತಡವನ್ನ ಹೆಚ್ಚು ಮಾಡ್ಕೊಳ್ತೀರಾ, ಕೆಲಸ ಕಮ್ಮಿನೇ ಇರುತ್ತೆ, ಅದನ್ನೆಲ್ಲ ಸೇರಿಸಿ ಒಂದು ಕಡೆ ಹೆಚ್ಚು ಮಾಡ್ಕೊಳ್ತೀರಾ, ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀಳುತ್ತೆ. ಹಾಗೆ ಕುಟುಂಬದಲ್ಲಿ ಬಿರುಕು ಬೀಳತಕ್ಕಂಥ ಸಂಭವ ಈ ವರ್ಷ ಕುಟುಂಬದಲ್ಲಿ, ಅಂದ್ರೆ ಇಲ್ಲಿವರು ಕುಟುಂಬಕ್ಕಾಗಿ ಸಾಕಷ್ಟು ನಿಮ್ಮ ಜೀವನವನ್ನ ಸವಿಸಿರ್ತೀರಿ, ಕುಟುಂಬಕ್ಕೋಸ್ಕರ ಸಾಕಷ್ಟು ಶ್ರಮವನ್ನ ಕೊಟ್ಟಿರ್ತೀರಿ. ಆದ್ರೆ ಈ ವರ್ಷ ಕುಟುಂಬದಿಂದ ನಿಮಗೆ ಸಾಕಷ್ಟು ನೋವಾಗ್ತಕ್ಕಂಥದನ್ನ ಕಾಣಬಹುದು. ಹಾಗೆ ವಿದ್ಯಾರ್ಥಿಗಳಿಗೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಸಾಕಷ್ಟು ಯಶಸ್ಸನ್ನ ಕಾಣ್ತಾರೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ದ್ವಿತೀಯಾರ್ಧದಲ್ಲಿ ಅಂದ್ರೆ ಮೀನರಾಶಿ ಅಧಿಪತಿ ಬಂದು ಗುರು, ಅಲ್ಲಿಗೆ ಶನಿಮಾತ್ಮರ ಪ್ರವೇಶ, ವಿದ್ಯಾರ್ಥಿಗಳಿಗೆ ಸಾಕಷ್ಟು ಯಶಸ್ಸು, ಉತ್ತಮ ಫಲಿತಾಂಶಗಳನ್ನ ಕಾಣಬಹುದು. ಜುಲೈನಿಂದ ಡಿಸೆಂಬರ್ ಸಮಯದವರೆಗೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಮೀನರಾಶಿಯವರಿಗೆ ಸಾಕಷ್ಟು ಅನುಕೂಲಕರವಾಗಿದೆ. ಹಾಗೆ ಕುಟುಂಬದ ಸಂಬಂಧದ ಬಗ್ಗೆ ಪುನಃ ಹೇಳ್ತಾ ಇದ್ದೇನೆ, ಸಾಕಷ್ಟು ಎಚ್ಚರಿಕೆಯಿಂದ ಇರಿ. ಯಾತಕ್ಕೆ ಅಂದ್ರೆ ನೀವು ತಿಳಿದಿರ್ತಕ್ಕಂಥ ವಿಚಾರಕ್ಕೂ ಅಲ್ಲಿ ನಡೀತಕ್ಕಂಥ ವಿಚಾರಕ್ಕೂ ಸಂಬಂಧವಿರೋದಿಲ್ಲ. ಕುಟುಂಬದ ಯಾವುದೇ ಒಂದು ವಿಚಾರಗಳು ಬಂದಾಗ ಸಾಕಷ್ಟು ಆಲೋಚಿಸಿ ಆ ವಿಚಾರದ ಬಗ್ಗೆ ತಿಳಿದುಕೊಂಡು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಸಾಕಷ್ಟು ಉತ್ತಮವಾಗಿರುತ್ತೆ ಅಂತ ಹೇಳ್ತೇನೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಸಾಕಷ್ಟು ಗಮನವನ್ನು ವಹಿಸಿ ಅಂತ. ನೀವು ಇದಕ್ಕೆ ಪರಿಹಾರವಾಗಿ ಏನು ಮಾಡಬೇಕಂದ್ರೆ ಆಂಜನೇಯ ಸ್ವಾಮಿಗೆ ವಿಳೆದೆಲೆಯ ಆಹಾರವನ್ನು ಅರ್ಪಣೆ ಮಾಡುವುದರಿಂದ ಈ ದೋಷಗಳಿಂದ ನೀವು ಆಚೆ ಬರ್ತಕ್ಕಂಥದ್ದನ್ನ ಕಾಣಬಹುದು. ಈ ಅಶುಭ ಫಲಗಳನ್ನ ಶುಭ ಫಲಗಳ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲೇ ಇರುತ್ತೆ. ಸಣ್ಣ ಪರಿಹಾರ, ಶಾಶ್ವತ ಪರಿಹಾರ. ಸರಿ ಗುರುಜಿ, 12 ರಾಶಿಗಳ ಫಲಾನುಫಲ ಏನಿದೆ ಅಂತ ತಿಳಿಸ್ಕೊಟ್ರಿ. ಬಹುತೇಕ ಎಲ್ಲಾ ರಾಶಿಯವ್ರಿಗೂ ಶುಭ ಫಲನೇ ಇದೆ. ಮತ್ತೊಂದು ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಗುರುಜಿ, ಈ ಕಳೆದ ವರ್ಷ ಅತಿವೃಷ್ಟಿ, ಹೆಚ್ಚಾಗಿ ಮಳೆ, ಪ್ರವಾಹ, ಈ ರೀತಿಯ ಸಾಕಷ್ಟು ತೊಂದರೆಗಳು ಅನುಭವಿಸಿದೀವಿ. ಹಾಗೆ ಅಪಘಾತ ಅಂತಹ ಅವಘಡಗಳು ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಈ ವರ್ಷ 2026 ಮಳೆ ವಿಚಾರ ಆಗಿರ್ಬೋದು, ಇಂತಹ ಅಪಘಾತ ಅವಘಡಗಳು, ಈ ವಿಚಾರಗಳ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇದೆ? ಅಮ್ಮ ನೋಡಿ, 2026 ಭವಿಷ್ಯ ಅಂತ ನಾವೀಗ ಹೇಳಿದ್ವಿ. ನಮ್ಮ ಹಿಂದೂಗಳಿಗೆ 2026 ಭವಿಷ್ಯ ಅಂದ್ರೆ ಯುಗಾದಿಯ ನಂತರದಲ್ಲಿ ಬರ್ತಕ್ಕಂಥ ಪಂಚಾಂಗ ಶ್ರವಣದಲ್ಲೇ ತಿಳಿತಕ್ಕಂಥದ್ದು. ಮಳೆ ಎಷ್ಟಿದೆ, ಗಾಳಿ ಎಷ್ಟಿದೆ, ಮಾರುತಗಳೆಷ್ಟಿದೆ, ಅದು ಕೊಳಗ, ಈ ರೀತಿಯಾಗಿ ಪಂಚಾಂಗದಲ್ಲಿ ಉಲ್ಲೇಖವಿರ್ತಕ್ಕಂಥದ್ದನ್ನ ಕಾಣಬಹುದು. ಅದನ್ನ ಯುಗಾದಿಯ ಪರ್ವದಲ್ಲಿ ಏನು ಬರುತ್ತೆ ಆಗ ನಾನು ತಿಳಿಸ್ಕೊಡ್ತೇನೆ. ಆದ್ರೆ ಈಗ ನೀವು ಕೇಳಿರ್ತಕ್ಕಂಥದ್ದು 2026. ನಾವು ಯುಗಾದಿಯಲ್ಲಿ ನೋಡ್ತಕ್ಕಂಥದ್ದು 2026ರಲ್ಲಿ ನಾವು ನೋಡ್ತಕ್ಕಂಥದ್ದು ಗುರು ಮತ್ತು ಶನಿಯ ಸ್ಥಾನಮಾನಗಳಿಂದ 12 ರಾಶಿಗಳ ಫಲಾಫಲಗಳನ್ನು ಹೇಳ್ತೇವೆ. ಈಗ 2026ರಲ್ಲಿ ಸೂರ್ಯನ ಸಂಚರಣೆಯಿಂದ ಯಾವ ಯಾವ ಫಲಗಳು ಸಿಗುತ್ತೆ ಅಂತಕ್ಕಂಥದ್ದನ್ನ ನೋಡಿ ಹೇಳ್ತಾ ಇರತಕ್ಕಂಥದ್ದು. ಹಾಗಾಗಿ ನಮಗೆ ಈ ಪ್ರಕೃತಿಗೆ ಮತ್ತೆ ಮಾನವನಿಗೆ ಇರತಕ್ಕಂಥ ಸಂಬಂಧವನ್ನ ತಿಳಿಬೇಕಂದ್ರೆ ಯುಗಾದಿವರೆಗೂ ಎಲ್ಲರೂ ಕಾಯ್ಬೇಕಾಗತ್ತಮ್ಮ. ಹೌದು, ನಮ್ಮ ಹಿಂದೂಗಳು ಹೊಸ ವರ್ಷ ಅಂತ ಆಚರಿಸೋ ಯುಗಾದಿ ಹಬ್ಬದಲ್ಲಿ ಪ್ರಾಕೃತಿಕವಾಗಿ ಏನಾಗುತ್ತೆ ಅನ್ನೋದನ್ನ ಅವಾಗ ತಿಳ್ಕೊಳ್ಳೋಣ. ಸದ್ಯಕ್ಕೆ 2026 ಹೊಸ ವರ್ಷವನ್ನ ಆಚರಣೆ ಮಾಡೋಣ. ಹಾಗೆ 12 ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಅವರು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಧನ್ಯವಾದಗಳು. ಎಸ್, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ 2026 12 ರಾಶಿಗಳ ಫಲಾನುಫಲ ಏನಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ವಿ. ಅದಕ್ಕೆ ಪರಿಹಾರವನ್ನ ಕೂಡ ತಿಳಿಸ್ಕೊಟ್ರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.